ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಇವತ್ತು ಬೆಳಗ್ಗೆನೇ ವ್ಲಾಗ್ ಚಾಲು ಮಾಡಿ ನೋಡಿ. ಟೈಮ್ ಬಂದು 7 ಗಂಟೆ ಆಗಿ ಬಂದೈತೆ. ಕುಮಾರ ಎಬ್ಸಿದ್ ನೋಡಿ. ಮಮ್ಮಿ ಹೇಳು ಮಮ್ಮಿ ಬೆಳಕಾಗೈತೆ, ಮಮ್ಮಿ ಹೇಳು ಮಮ್ಮಿ ಅಂತ ಎಬ್ಬಿಸ್ತಾನೆ ರೀ ಮಗ. ಚಿಂಜಿನ ನಿದ್ದೆ ಹೊಡೆದಾನ್ರಿ ಮಗ. ನಿದ್ದೆ ಹೊಡಿತಿರ್ತಾನೆ. 5ಕ್ಕೆ ಮುಕ್ಕೊಂಡ ರಾತ್ರಿ ಉಣ್ಲಿಲ್ಲ ನೋಡಿ. ಹಠ ಮಾಡಿ ಎಬ್ಸಿದ್ರು ಉಣ್ಲಿಲ್ಲ. ಒಂದು ತುತ್ತು ಉಂಡು ಹಠ ಮಾಡಿ ಹಂಗೆ ಮುಕ್ಕೊಂಡ್ಬಿಟ್ಟ. ಹಾಯ್ ಮಾಡಕತ್ತ ನೋಡಿ ಉಪ್ಪ. ಗುಡ್ ಮಾರ್ನಿಂಗ್ ಹೇಳಿ ಎಲ್ಲರಿಗೆ. ಗುಲಾಮ ಅನ್ನಕ್ಕೆ ಬರಲ್ರಿ. ಶುಭೋದಯ ಶುಭೋದಯ. ಇವಾಗೆಲ್ಲ ಕೆಲಸ ಮಾಡ್ಕೊತೀನಿ. ಇನ್ನೂ ಎದ್ದೀನಿ, ಇಲ್ಲಿ ಕುಂತೀನಿ ರೀ ಕೂಡ ಮಾತಾಡ್ಕೊತ. ಒಂದಿಟ್ಟು ಲಾಗರ ಚಾಲು ಮಾಡಿದ್ರಾತು ಅಂತ ಇವತ್ತು ಶ್ರವಣ್ ಕುಮಾರ್ ಕರ್ಕೊಂಡು ಲಾಗ್ ಚಾಲು ಮಾಡಿ ನೋಡಿ. ಎದ್ದಾನೆ ಇವತ್ತು. ನಾನು ಹೇಳೋದು ಲೇಟಾಗೈತೆ. ಅವನೇ ಮಲ್ಕೊಂಡಾಳ. ತೋರಿಸ್ತೀನಿ ಬನ್ನಿ. ಹಂಗ ಕಸ ಹುಡುಗಿಲ್ಲ ಏನಿಲ್ಲ ನೋಡಿ, ಬೆಳಕಾಗೈತೆ ನೋಡಿ ಸ್ನೇಹಿತರೆ. ಶ್ರವಣ್ ಕುಮಾರ್ ಎದ್ದಾನ, ನಾನು ಕೂಡ ಇವಾಗ ಎದ್ದೀನಿ. ಇನ್ನೂ ಕಲ ತೆರೆದಿಲ್ಲ. ಫುಲ್ ಬೆಳಕಾಗೈತೆ ನೋಡಿ. ಇವತ್ತು ಅಲ್ಲಿ ಕಿಟಕಿಯಾಗ ಕಾಣ್ತಿರ್ಬೇಕು ರೀ. ಫುಲ್ ಬೆಳಕಾಗೈತಿ. 7 ಗಂಟೆ ಹಾಕೋದೈತಿ. ಈಗ ಎದ್ದು ನೋಡಿ. ಯಾಕಂದ್ರೆ ಎಚ್ಚರನ ಇಲ್ಲ ಸ್ನೇಹಿತರೆ. ನಿನ್ನೆ ವಿಡಿಯೋ ಮಾಡೋದು, ಎಡಿಟಿಂಗ್ ಮಾಡೋದು ಮಾಡ್ಕೊತ ಅವತ್ತು ಲೇಟಾಗಿ ಮುಕ್ಕೊಂಡೆ. ಬರೀ ನಿದ್ದೆಗಡ್ದಾಗೈತೆ ನೋಡಿ. ಯಾರು ವಿಡಿಯೋ ಹಾಕ್ಬೇಕಂದ್ರೆ ನಾವು ನಿದ್ದೆಗಡ್ಲೇಬೇಕು, ಕಷ್ಟಪಡಲೇಬೇಕು ರೀ. ಯೂಟ್ಯೂಬ್ನಾಗ ಯಾರು ವಿಡಿಯೋ ಹಾಕೋದು ಸಾಮಾನ್ಯ ಅಲ್ಲ ನೋಡಿ. 7 ಗಂಟೆ ಹಾಕಿ ಬಂದೈತೆ. ಬನ್ನಿ ಸ್ನೇಹಿತರೆ, ಹಂಗ ಕಸ ಹೊಡಿ ರಂಗೋಲಿ ಹಾಕ್ಕೊಂಬರ್ತೀನಿ. ಬಿಸಿಲು ಬೋತೈತಿನ್ನ. ಯೂಟ್ಯೂಬ್ನಾಗ ನಾವು ಎರಡು ವಿಡಿಯೋ ಹಾಕಿ ತಮ್ನೇಲು ಟೈಟಲು ಹಾಕಿ ಎಲ್ಲ ಎಡಿಟಿಂಗ್ ಮಾಡಿ ಕಷ್ಟ ಇದೆ ರೀ. ನಾವು ರಾತ್ರಿ ಒಂದು ಸ್ವಲ್ಪ ನಿದ್ದೆಗಟ್ರೆ ಅವೆಲ್ಲ ವಿಡಿಯೋ ಮಾಡೋಕ್ಕಾಗೋದು ಬಾಯ್ ಇಲ್ಲಿಕ್ಕಂದ್ರೆ ಆಗಲ್ಲ ನೋಡಿ. ಹಾಂ ನೋಡಿ ಸ್ನೇಹಿತರೆ, ಎದ್ದೇಳನೇ ಲಕ್ಷ್ಮಿ ಬಂದು ಮನೆಗೆ. ಹೆಂಗೋ ನೋಡಿ, ಖುಷಿ ಆಕೈತಿ. ಇವತ್ತಿನ ಡೇ ಹೆಂಗಿರುತ್ತೆ ನೋಡೋಣ್ರಿ. ಎದ್ದೇಳ ಮನೆ ಲಕ್ಷ್ಮಿ ಬಂದಲ್ಲ, ಅದಕ್ಕೆ ಹೆಂಗಾಗುತ್ತೆ ನೋಡೋಣ್ರಿ. ಅಮೌಂಟ್ ಬಂದು ರೀ, ಒಂದು 300 ರೂಪಾಯಿ ಅಮೌಂಟ್ ಬಂದು ನೋಡಿ. ಕೊಡದತ್ತಿ ಅವರು ಕೊಟ್ಟು ಹೋದ್ರು ನೋಡಿ ಸ್ನೇಹಿತರೆ. ಶ್ರವಣ್ ಕುಂತ ನೋಡಿ. ಯಾಕಪ್ಪ ಹಾಯ್ ಮಾಡಪ್ಪ ಎಲ್ಲರಿಗೆ. ಎದ್ದಾನ್ರಿ ಇವತ್ತಾಗ ಅಕ್ಕಿ ಶ್ರಾವಣಿ. ನಾ ಮಕ್ಕೊಲಿ. ನಾನು ಹಂಗ ಕಸ ಹುಡುಗಿ ಮತ್ತು ಒಳ್ಳೆ ಲಾಗ್ ಚಾಲು ಮಾಡ್ತೀನಿ ಬನ್ನಿ ನೋಡಿರಿ. ಹಂಗ ಕಸ ಹೊಡ್ಕೊಂಡು ರಂಗೋಲಿ ಹಾಕ್ಕೊಂಡು ಬಾಗಿಲಿ ಪೂಜೆ ಮಾಡ್ಕೊಂಡು ಒಳ್ಯಾಕೆ ಬಂದೆ. ಬಾಗಿಲಿ ರಂಗೋಲಿ ಹಾಕಿ ಪೂಜೆ ಮಾಡಿ ಉದ್ದಿನ ಕಡ್ಡಿ ಹಚ್ತಾರೆ. ಹಚ್ಚೋರು ಲೋಬಾನ ಹಾಕ್ತಾರೆ ನಮ್ಮ ಹಳ್ಳಿ ಕಡೆ. ನಾನು ಮಾತ್ರ ಪೂಜೆ ಮಾಡಾಗನೇ ಉದ್ದಿನ ಕಡ್ಡಿ ಹಚ್ತೀನಿ ನೋಡಿ. ಲೋಬಾನ ಹಾಕಲ್ಲ. ಲೋಬಾನನ್ನು ಹಾಕೇ ನೋಡಿ. ನಾವು ಒಟ್ಟು ಹಾಕ್ಬೇಕ್ರಿ. ಚಲೋ ಮನೆ ಒಳಗೆ ಲೋಬಾನ ಹೋಗಿ ಇಡಬೇಕು. ಆದ್ರೆ ನಾನು ಹಾಕಲ್ಲ. ಎಷ್ಟೋ ಮಂದಿ ಹಿಂಗೆ ಅಟ್ಟ ತೋರ್ಸ ನೋಡಿ, ಇದು ಹೆಂಗಿದ್ದಿರಬೇಕು ಅಂತ ಭಾಳ ಮಂದಿ ವಿಚಾರ ಮಾಡ್ತಿರ್ತೀರಿ. ಕಮೆಂಟ್ನಾಗ ಕೇಳ್ತಿರ್ತಿ. ಬುಡಕ್ಕೆ ಇದು ದನ ಕಟ್ಟಕ್ಕೆ ಮಾಡ್ಯಾರ ಸ್ನೇಹಿತರೆ. ಬುಡಕ್ಕೆ ಅಂತಿರಬೇಕು. ಇದು ಬುಡಕ್ಕೆ ದನಗಳು ಹಳ್ಳಿ ಕಡೆ ದನಗಳು ಇರ್ತಾವಲ್ಲ, ಕಟ್ಟಕ್ಕೆ ಮಾಡ್ಯಾರ. ಮ್ಯಾಗ ಏನೈತೆ ಮೇವು ಪಾವು ಇಟ್ಕೊಳಕಂತೆ ಅಟ್ಟ ಮಾಡಿರ್ತಾರೆ ಹಳ್ಳಿ ಕಡೆ. ಮತ್ತು ಬುಡಕ್ಕೆ ದನ ಕಟ್ಟರೆ ಮ್ಯಾಗ ಮೇವು ಇಟ್ಕೊಳಕ್ಕೆ ಅಟ್ಟ ಮಾಡಿರ್ತಾರೆ. ಮತ್ತು ಅಲ್ಲಿ ಮೇವು ಹಾಕೋಕ್ಕೂ ಒಂದು ಜಾಗ ಮಾಡ್ಯಾರ. ಅಲ್ಲಿ ಬ್ಯಾಡ ಬುಡಕ್ಕೆ ಅಂತಿರಬೇಕು. ಅದು ಓಪನ್ ಐತ್ರಿ. ಅಲ್ಲಿ ಮೇವು ಹಾಕ್ಯಾರ ಗೋದಾಲ ಬೀಳ್ಬೇಕು ರೀ. ಇಲ್ಲಿ ಅಟ್ಟ ಮ್ಯಾಗ ಇಟ್ಟು ಮೇವು ಅಲ್ಲಿ ಹಾಕೋಣ ಗೋದಾಲ ಬೀಳ್ಬೇಕು. ದನಗಳು ತಿನ್ನಕ್ಕಂತೆ ಮಾಡ್ಯಾರ. ಅಲ್ಲಿ ಕಾಣ್ತಿರ್ಬೇಕು. ಓಪನ್ ಐತೆ ಅದು. ಇಲ್ಲಿ ತೋರಿಸ್ತೀನಿ ಬರ್ರಿ. ಅಲ್ಲಿ ಬೀಳ್ತೈತೆ ನೋಡಿ. ನಾ ಅಲ್ಲೇ ಕಾಟ ಇಟ್ಟಿರಲ್ಲ ಸ್ನೇಹಿತರೆ. ಕಾಟ ಬ್ಯಾರಲ್ ಇಟ್ಟಿರಲ್ಲ. ಹಿಂಗಾಗಿ ಕಾಣಲ್ಲ ನಿಮ್ಗೆ. ಅಟ್ಟ ಮ್ಯಾಗ ಇದು ಮೇವು ಒಗ್ಯಾಕೆ ಮಾಡ್ಯಾರ ದನಗಳು. ಸೀದಾ ಅಟ್ಟ ಮ್ಯಾಗ ಮೇವು ಇಟ್ರೆ ಸೀದಾ ಗೋದಾಲಿ ಬೀಳ್ಬೇಕ್ರಿ. ಅದು ಮೇವು ನೋಡಿ ಸ್ನೇಹಿತರೆ. ಗೋದಾಲಿಗೆ ಬೀಳ್ತೈತಿಲ್ಲ ರೀ. ಇದು ಗೋದಾಲಿ ಬಿತ್ತಂದ್ರೆ ದನಗಳು ತಿನ್ನಕ್ಕಿಲ್ಲ. ದನಗಳು ಕಟ್ಟಕ್ಕೆ ಕಲ್ಲು ಹಾಕ್ಯಾರ ನೋಡಿ. ಯಾಕಂದ್ರೆ ಅಕ್ಕದನ್ನೆಲ್ಲ ಯಾಕೆ ತೋರ್ಸಕತ್ತ ಅಂತಿರ್ಬೇಕು. 3 ದನ ಇದು 1 2 3 ದನ ಕಟ್ಟಬೇಕು. ಹಳ್ಳಿ ಕಡೆಯಲ್ಲೇ ತೆಳಗೆ ಅಂಕರಿ. ಇದು ಮ್ಯಾಗ ಏನೈತೆ ಇದು ಅಟ್ಟ ಮಾಡಿರ್ತಾರೆ. ಮತ್ತು ಈ ಥರ ದನಗಳಿಗೆ ಮೇವು ಹಾಕಕ್ಕೂ ಮಾಡಿರ್ತಾರೆ. ಇನ್ನೊಮ್ಮೆ ಇರಲಿ ಅಂತ 2 ಸಲ ತೋರಿಸ್ತೀವಿ. ಯಾಕಂದ್ರೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಿಮ್ಗೆ ಕ್ಲಿಯರಾಗಿ ತೋರಿಸ್ತೀನಿ. ದೇವಾಲಯಲ್ಲಿ ಬಟ್ ಕನ್ಫ್ಯೂಸ್ ಆಗಬಾರ್ದು. ದೇವಾಲಯಲ್ಲಿ ಎಲ್ಲರೂ ತಿಳ್ಕೊಬೇಕು. ಗೊತ್ತಿಲ್ಲ ಅದು ಅಂತಂದ್ರೆ ತಿಳಿಸ್ಬೇಕು. ನನ್ನ ಕಡೆ ಗೊತ್ತಿದ್ದು ತಿಳಿಸ್ತೀನಿ. ನಿಮ್ಮ ಕಡೆ ಗೊತ್ತಿದ್ದು ನೀವು ತಿಳಿಸ್ರಿ. ನಮ್ಮ ಶ್ರಾವಣ ಸೀರೆ ಹಾಕು ಸ್ಟ್ಯಾಂಡ್ ಮುರಿದ ನೋಡಿ. ಯಾಕೆ ಮರ ಅಂತ ಅಲ್ಲಿ ಶಿಕ್ಷಿ ನೋಡಿ. ಏನೋ ಒಂದು ನೋಡಿ ಎಲ್ಲ ಕ್ಲೀನ್ ಮಾಡೀನಿ. ಅಡ್ಗೆ ಮನೆ ಏನೂ ಕ್ಲೀನ್ ಮಾಡಿಲ್ಲ. ಬನ್ನಿ ಬಿಸಿಲು ಬಿದ್ದೈತೆ. ಇದು ಅರಿವಿ ಒಂದು ಹೊಲಿಬೇಕಂತೀನಿ. ಹೊಲಿಯೋಕ್ಕಾಗವಲ್ಲ ನೋಡಿ. ಹೊಲಿಯೋಕ್ಕಾಗವಲ್ರಿ. ಶ್ರಾವಣಿ ಕಟ್ ಮಾಡಿಬಿಟ್ಟ. ಶಿಕ್ಷಕ ಕಾಲ ಬಂದ ಮ್ಯಾಗಾರ ನೋಡ್ತೀನಿ. ಇಲ್ಲಿ ಕಾಲು ಹೊಲಿತೀನಿ. ಅಡುಗೆ ಮನ್ಯಾಗ ಹೋಗುಂಬರ್ರಿ ನೋಡಿ. ನೀನು ಊಟ ಮಾಡಿ ಶ್ರಾವಣಿ ಹೆಚ್ಚು ಮಾಡಿ ಹಂಗೆ ಇಟ್ಟಾರ್ರಿ. ಊಟ ಮಾಡಿ ಇಲ್ಲಿದೆಲ್ಲ ಇಟ್ಟು
ಸುಸ್ತಾಯಿತು, ಏನು ಎತ್ತಿಳಿ ನೋಡಿ. ಸಂಜಿನ್ಯಾಗ ಆದ್ರೆ ಹೆಚ್ಚೋಳಿ ನಾನು ಸಂಜಿನ್ಯಾಗ ಊಟ ಮಾಡಿದ್ದು ಯಾವ ಎತ್ತಿಡಲ್ಲ ರೀ, ಯಾಕಂತ ಕೆಳಗೆ ಇರ್ಬೇಕು. ಮತ್ತು ಪಲ್ಯ ಏನೇ ಉಳಿಲಿ ಬಿಡಲ್ಲ, ಅಲ್ಲೇ ಇಟ್ಟುಬಿಟ್ಟಿರ್ತೀನಿ. ಯಾಕಂದ್ರೆ ಇರ್ಬೇಕು ರೀ ಅವು ಸಂಜಿನ್ಯಾಗ ಹೊತ್ತಿನ ಮುಸುರು ತಿಕ್ಕಬಾರ್ದು, ಇಡಬಾರ್ದು ಅಂತ ತಿಕ್ತೀನಿ ನಾನು. ಫುಲ್ ಪಾಲ್ಸಕ್ಕಾಗಲ್ಲ, ಕಮ್ಮಿ ಏನೋ ಎಮರ್ಜೆನ್ಸಿ ಇತ್ತು ತಿಕ್ತೀನಿ. ಇಷ್ಟು ಬಾಂಡೆ ನೋಡಿ, ಇವು ತಿಕ್ಕಿದ್ರು ಸ್ನೇಹಿತರೆ, ಇವೆಲ್ಲ ಬಾಕಿಟ್ನಿ ತಿಕ್ಕಿ ಡಬ್ಬ ಹಾಕ್ಕೊಂಡು ತಿಕ್ಲರ್ ಬಾಂಡೆ ಗೊಳೆ ಮಾಡಿ ಕಸ ಗುಡಿಸಿ ಒಲೆ ಪೂಜೆ ಗ್ಯಾಸ್ ಕಟ್ಟಿ ಪೂಜೆ ಮಾಡ್ಕೊಂಡು ನೀರು ಒಲೆ ಹಚ್ಚಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಟ್ಟದ ಭಾಳ ಮಂದಿ ಸಮಸ್ಯೆ ತಿಳ್ಕೊಯ್ದ್ರಿ ಬುಡಕ ಅಂಕಣ ಮ್ಯಾಗ ಅಟ್ಟ ಹಳ್ಳಿ ಕಡೆ ಹಿಂಗಿದ್ದೇ ಇರ್ತಾರೆ ರೀ ಮಾಮೂಲಿ. ಆದ್ರೆ ನಮ್ಮ ಅಟ್ಟ ಒಂದು ಸ್ವಲ್ಪ ಸ್ಪೆಷಲನೇ ಐತಿ, ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಅಟ್ಟ ನನಗೆ ಕೂಡ ಭಾಳ ಇಷ್ಟ. ನಾನು ಅಟ್ಟ ಮ್ಯಾಗ ಹೋಗಿ ಸುಮ್ಮ ಕೂತ್ನೆ ಮನ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ. ಅದೇನೋ ಪ್ಲೇಸ್ ಹಂಗೆ ಐತಿ ಸ್ನೇಹಿತರೆ, ಆದರೆ ಈ ಪ್ಲೇಸ್ ಎಲ್ಲರಿಗೂ ಇಷ್ಟ ಆಗೈತಿ ವಿಡಿಯೋದಾಗೂ. ಅಟ್ಟ ಅಂದ್ರೆ ಭಾಳ ಇಷ್ಟಪಡ್ತೀನಿ. ನಮ್ಮ ಅಟ್ಟ ನೋಡಿ ನಮ್ಮ ಮನೆ ಎಲ್ಲರೂ ಇಷ್ಟಪಡ್ತೀರಿ. ಅದು ನನಗೆ ಕೂಡ ಪ್ಲೇಸ್ ತುಂಬ ಇಷ್ಟ ನೋಡಿ. ಅದು ಅಲ್ಲಿ ಮುಕ್ಕೊಂಡು ಏನೋ ಒಂಥರ ನೆಮ್ಮದಿ, ತಾಯಿ ಮಡಲಾಗಿ ಹೋದಂಗೆ ಆಗುತ್ತೆ ನೋಡಿ. ಇಲ್ಲಿ ಏನೋ ಗೊತ್ತಿಲ್ಲ ಸ್ನೇಹಿತರೆ, ಇಲ್ಲಿ ಮಲ್ಕೋತಿದ್ದೆ, ಇಲ್ಲಿ ಬಿಟ್ಟು ಇವಾಗ ಅಲ್ಲೇ ಮಲ್ಕೊಳಕತ್ತಿ ನೋಡಿ. ಖುಷಿ ಐತ್ರಿ ಅಲ್ಲಿ ಒಂಥರ ಏನೋ ನೆಮ್ಮದಿ. ಎಲ್ಲರಿಗೂ ಈ ಅಟ್ಟ ಇಷ್ಟ ಆಗಿತ್ತು. ಅದು ಬಾಂಡೆ ಅಲ್ಲ, ಅದು ಇದು ಸಿಮೆಂಟ್ ಹಾಕಿ ಏನೋ ಅಂತಾರ ಮಾಡ್ಯಾರ. ಇವು ಕಟಿಂಗ್ ಮಾಡ್ಬೇಕ್ರಲ್ಲಿ. ಒಬ್ಬರು ಸಿಸ್ಟರ್ ಹೇಳ್ಯಾರ ಕಟಿಂಗ್ ಮಾಡಿ ಅಕ್ಕ ಅಟ್ಟ ಮ್ಯಾಗ ಅಂತ ಹೇಳ್ಯಾರ. ನೋಡ್ಬೇಕು ಏನಾಗುತ್ತಲ್ಲ, ಶೇರ್ ಮಾಡ್ತೀನಿ ರೀ ಮುಂದೆ ಬರೋ ವಿಡಿಯೋದಾಗ. ಇವತ್ತು ಕಟಿಂಗ್ ಮಾಡೋದು ನೋಡ್ತೀನಿ, ಅಲ್ಲೇ ಟ್ರೈ ಮಾಡೇ ಬಿಡ್ತೀನಿ ಇವತ್ತು, ಹಾಗೇ ಬಿಡಿ. ಎಲ್ಲ ಉಟ್ಟು ಕಸ ಹುಡ್ಕೊಂಡು ಒಲೆ ಪೂಜೆ ಮಾಡ್ಕೊಂಡು ನೀರಿಗೆ ಹಚ್ಚಿ ಉಪ್ಪಿಟ್ಟು ಮಾಡಿ ನಾಷ್ಟ. ಇವಾಗ ಲಾಗ್ ಚಾಲು ಮಾಡಿ ಮತ್ತೆ 10 ಗಂಟೆ ಆಗೈತೆ. ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಗೈತೆ. ಶ್ರಾವಣಿದು ಜಾಕ ಮಾಡಿಸ್ಬೇಕು. ಶ್ರಾವಣಿ ಜಾಕ ಮಾಡಿಸಿ ಮುದ್ದೆ ಹೋಗ್ಬೇಕು ರೀ ಇವತ್ತು. ಶ್ರಾವಣಿಯ ಟೀಚರು ಪೀಕ್ ಕಟ್ಟು ಬರ್ರಿ ಅಂತ ಯಾರ ಮನೆ ಬಿಟ್ಟು ರಾತ್ರಿ ಜೀವ ತಿನ್ನಾಕತ್ತು. ಹಿಂಗಾಗಿ ಒಂದಿಷ್ಟು ಆ ಕಡೆ ಅಮೌಂಟ್ ಇಸ್ಕೊಂಬಂದ ಶ್ರಾವಣಿ. 2,000 ರೂಪಾಯಿ ಹೋಗಿ ಕಟ್ಟಿ ಬರ್ತೀನಿ ರೀ. ಉದ್ರಿ ಕೊಟ್ಟವ್ರು ನೋಡಿ, ಈ ಎಲ್ಲರದು ಉದ್ರಿ ಕೊಟ್ಟವ್ರು ತೆಗೆದು ಉದ್ರಿ ಇದ್ದವ್ರದ್ದು ಹಚ್ಚಿದ್ರೆ 17,520 ರೂಪಾಯಿ ಐತ್ರಿ ಉದ್ರಿನ. 17,525 ಉದ್ರಿನ. ಅವು ಶ್ರೀಶೈಲಕ್ಕೆ ಹೋಗೋರಾಗ ಅವಿಸಿ ಇಸ್ಕೊಂಡು ರೊಟ್ಟಿ ಬಟ್ಟಿ ಮಾಲ್ ಕೂಡಿಸಾಗಿಟ್ಟೋಗ್ಬೇಕು. ನೋಡಿ ಜಾಕಂಡ್ ಮಾಡಿ ನಡ್ರಿ ಅವ ನೀರು ಕಾದ ನೋಡಿ, ನೀರು ಉದ್ಯಾತ ನೋಡಿ ಸ್ನೇಹಿತರೆ. ನೀರು ಉಳಿ ಹಚ್ಚಿ ಅದೇ ಮಾಡಿ ನೋಡಿ. ಶ್ರಾವಣಿ ಬರೀ ಇವತ್ತು ಬರೀ 1,000 ರೂಪಾಯಿ ಕೊಟ್ಟು ನೋಡಿ ಅಡ್ಡಾಡಕ್ಕೆ ಹೋದ್ರೆ. ಉದ್ರಿ ರೊಕ್ಕ ಅಡ್ಡಾಡಕ್ಕೆ ಇಸ್ಕೊಂಬರಕ್ಕೆ ಹೋಗಿ ಬರೀ 1,000 ರೂಪಾಯಿ ಕೊಟ್ರೆ ಬ್ಯಾಸ ಆಗ್ಬಿಟ್ಟೈತೆ ರೀ. ಉದ್ರಿದಂತ ಟೆನ್ಷನ್ ಆಗಿಬಿಟ್ಟೈತೆ ನೋಡಿ. ಅಮೌಂಟು ಕೊಡ್ತಾರೆ ಗಂಟು ಒಳ್ಳೆ ಮಾಲ್ ಹಾಕಕ್ಕೆ ಗಂಟ್ರ ಕೂಡ್ಬೇಕಲ್ರಿ. ಹಿಂಗಾಗಿ ಬನ್ನಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಜಾಕ ಆಯಿತು. ಶ್ರಾವಣಂದು ಕುಮಾರ್ದು ಜಾಕ ಮಾಡಿಸಿ ಶ್ರಾವಣ ಸ್ಕೂಲ್ ಕಳಿಸಿ ಶ್ರಾವಣಿನೂ ಅದ ಇನ್ನು ಮನ್ಯಾಗ. ಈ 1:15 ಗೊತ್ತಾ. ಬನ್ನಿ ಟೈಮು 11:30 ಆಗೈತೆ. ನಾನು ಕೂಡ ಪೂಜೆ ಮಾಡಬೇಕು. ಶ್ರಾವಣ 10:30 ಹೋದ್ ನೋಡಿ. ಯಾಕಂದರೆ ಇವತ್ತು ಬರೀ ಉದ್ರಿ ಕೊಟ್ಟವ್ರು ಲೆಕ್ಕ, ಉದ್ರಿ ಅವ್ರದ್ದು ಚಿಂತೆ ಆಗ್ಬಿಟ್ಟೈತೆ ನೋಡಿ. ಎಲ್ಲ ಟೆನ್ಷನ್ ಆಗ್ಬಿಟ್ಟೈತಿ ಇವತ್ತು, ಫುಲ್ ಟೆನ್ಷನ್ ಅಂತಲೇ ಹೇಳ್ಬೋದು. ಅದೊಂದು ಆಯ್ತು. ಮತ್ತು ಎಲ್ಲ ಒಂಥರ ನೋಡಿ, ಏನು ಹೇಳೋಕ್ಕಾಗವಲ್ದು ಯಾಕೋ ಇವತ್ತು. ಏನೋ ಟೆನ್ಷನ್ ಆಗೈತೆ ರೀ. ಹೆಂಗೆ ವಸೂಲು ಮಾಡ್ತೀರಿ. ಶ್ರಾವಣಿ ಪಾಪ ಮುಂಜಾನೆದ್ದು 1 ತಾಸು 2 ತಾಸು ಅವ್ರ ಮನೆಗೆ ಎಲ್ಲ ಮನೆಗೆ ಹೋಗಿ ಬಂದರು. ಯಾರೂ 1 ರೂಪಾಯಿ ಕೊಡಲಿಲ್ಲ. ಹೆಂಗೋ ಕೂಡ್ತಾವ ಅಮೌಂಟು ಅಂತೇಳಿ ಮಾಡಿದ್ದೆ. ಇವಾಗ ಇದಕ್ಕೆ ಮುದ್ದೆ ಒಳಗೆ ಹೋಗ್ಬೇಕಂತ ಮಾಡಿದ್ರೆ ಸ್ನೇಹಿತರೆ, ಮುದ್ದೆ ಒಳಗೆ ಹೋಗೋದು ಕ್ಯಾನ್ಸಲ್ ಮಾಡಿದ್ದು ನೋಡಿ. ಹೋದ್ನಂದ್ರೆ ಶ್ರಾವಣಿ ಸ್ಕೂಲ್ ಫೀಸ್ ಕಟ್ಟಕ್ಕೆ ಅಷ್ಟೇ ಅಮೌಂಟ್ ಅದಾವು. ಮತ್ತು ಸಂತಿ ಮಾಡ್ಕೊಂಬರಕ್ಕೆ ಒಂದಿಷ್ಟು ನಾಳೆಗೆ ಕೊಡ್ತೀನಿ ಅಂತ ಮಂದಿ. ನಾಳೆಗೆ ಮತ್ತೆ ಕಳಿಸ್ತೀನಿ ಶ್ರಾವಣಿನ. ಮತ್ತು ಫೋನ್ ಎತ್ತಲ್ಲ ಸ್ನೇಹಿತರೆ. ಅವ್ರು ಬಟ್ಟೆ ಒಯ್ಯಾಗ ಹೋಯ್ತಾರೆ, ಫೋನ್ ಎತ್ತಬೇಕಿಲ್ರಿ. ಫೋನ್ ಎತ್ತಿ ಹಿಂಗೆ ಐತೆ ಅಂತ ಹೇಳ್ಬೇಕಿಲ್ಲ. ಫೋನೇ ಎತ್ತಲ್ರಿ. ನಮ್ಮ ಫೋನ್ ಎತ್ತಾರೆ, ನಮ್ಮ ಎದುರಿಗೆ ಬಂದರೂ ಓಡಾಕ್ತಾರೆ. ಒಯ್ಯಾಗ ಬೆಲ್ಲ ಕೊಡಾಗಿಸ ಅಂತಾರಲ್ಲ, ಹಂಗಾಗ್ಬಿಟ್ಟೈತೆ ನನ್ನ ಪರಿಸ್ಥಿತಿ. ನನಗೆ ಕಷ್ಟಕ್ಕಾಗುತ್ತೆ. ಇವಾಗ ಹೆಂಗೆ ನಡಿತೈತಿ ಅಂತ ನಾನು ಅನ್ಕೊಂಡ್ರೆ ಈ ಶ್ರಾವಣಿ ಅಡ್ಡಾಡಿ ಬಂದು ನಾವು ಕೈಯಾನ ರೊಕ್ಕ ಕೊಟ್ಟು ಅಮೌಂಟ್ ಕೊಟ್ಟು ಬಟ್ಟೆ ತಂದು ಕೈಯಾನ ಬಟ್ಟೆ ಕೊಟ್ಟು ಅವ್ರ ಮನೆ ಇಡ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತಲ್ಲ ಸ್ನೇಹಿತರೆ. ಏನು ಮಾಡೋದು. ಬನ್ನಿ ಪೂಜೆ ಮಾಡ್ತೀನಿ. ಏನಾಗುತ್ತೆ ಏನ್ಬಿಡ್ದ ಗೊತ್ತಿಲ್ಲ. 11:30 ಆಗೈತಿ. ಮಂಗಳವಾರ ಪೂಜೆ ಮಾಡ್ಕೊಂಬರ್ತೀವಿ. ತಾಯಿ ಎಲ್ಲಮ್ಮ ಹೆಂಗೆ ಮಾಡ್ತಾ ಮಾಡಿ ನಾಳೆಗೆ ಹೋದ ರಾತ್ರಿ ಮುದ್ದೆ ಒಳಗೆ ಇವತ್ತೇನು ಹೋಲ್ ನೋಡಿ ಕ್ಯಾನ್ಸಲ್ ಮಾಡ್ಕೊಂಡು ನಾನು ಮುದ್ದೆ ಒಳಗೆ ಹೋಗೋದು. ನಾನು ನೋಡಿ ಸೀರೆ ಸೆಲೆಕ್ಕೆ ಇಟ್ಟಿದ್ದೆ. ಮುದ್ದೆ ಒಳಗೆ ಹೋಗ್ಬೇಕಂತೆ ಸೀರೆ ಸೆಲೆಕ್ಕೆ ಸಜ್ಜು ಮಾಡಿ ಇಟ್ಟಿದ್ದೆ. ಯಾಕೋ ಬ್ಯಾಡ ಅನ್ಸಕತ್ತೈತ್ರಿ. ಬ್ಯಾಡ ಅಂತ ಒಳ್ಳೆ ಅನಿಸ್ತಾ ಮುಗೀತು. ನಾನು ಅದಕ್ಕೆ ಕೈ ಹಾಕಕ್ಕೆ ಹೋಗಲ್ಲ. ಬೇಕು ಅನಿಸ್ತಾ ಮಾಡೋಕ್ಕಾಗುತ್ತೆ. ಬ್ಯಾಡ ಅನ್ಸೈತಿ ಬಿಟ್ಬಿಡ್ತೀನಿ. ಪೂಜೆ ಮಾಡಿ ಒಳ್ಳೆ ಕಂಟಿನ್ಯೂ ಮಾಡ್ತೀನಿ ನೋಡಿ. ಇವತ್ತು ಮಂಗಳವಾರ ಸಿಂಪಲಾಗಿ ಪೂಜೆ ಮಾಡೀನಿ. ಹೂವು ಎಲ್ಲಿ ಸಿಗಲಿಲ್ಲ. ಶುಕ್ರವಾರ, ಮಂಗಳವಾರ, ಗುರುವಾರ, ಆಯ್ತಾರ 4 ವಾರದ 4 ದಿನ ಮಾತ್ರ ಭಕ್ತಿ ಅಂತ ಪೂಜೆ ಮಾಡ್ತೀನಿ. ಆದರೆ ಹೂ ಸಿಕ್ಕಿಲ್ಲ ಅಷ್ಟೇ. ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡೀನಿ. ನೀನು ತಿಕ್ಕಿದ್ದೆಲ್ಲ ಸ್ನೇಹಿತರೆ ದೀಪ ಹಚ್ಚೀನಿ. ಇನ್ನೊಂದು ತಿಕ್ಕಾಕಿಟ್ಟಿನಿ ರೀ ಇವತ್ತು. ತಿಕ್ಕಾಕಿಟ್ಟಿನಿ. ಬನ್ನಿ ನಾಷ್ಟ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ.
ಬನ್ನಿ ಇವಾಗ ಬಾಂಡೆ ಬಟ್ಟೆ ಮಾಡಿದ್ರಾತು, ನಾಷ್ಟಾನು ಆಯಿತು. ಬಟ್ಟೆ ಬಾಂಡೆ ಮಾಡಬೇಕು. ಇಲ್ಲ ಮೊಸರು ಅದಾವ್ರಿ. ಇದೊಂದು ದೀಪ ತಿಕ್ಕಬೇಕ್ರಿ. ನಿನ್ನೊಂದು ತಿಕ್ಕಿನಿ, ಇದೊಂದು ದೀಪ ಹಚ್ಚೀನಿ, ಇದೊಂದು ತಿಕ್ಕಬೇಕು. ಮತ್ತು ಸ್ನೇಹಿತರು ಶ್ರಾವಣಿ ಬಾಂಡೆ ತಿಕ್ಕಕತ್ತಿದ್ಲು. ಶ್ರಾವಣಿ ಅವಶ್ಯ ಪುಟ್ಟೇನು ತಿಕ್ಕಾಡ್ರಿ, ಕ್ಲೀನ್ ಆಗಿಲ್ಲ. ನಿನ್ನ ಯಾಕೆ ಒಲೆ ಮ್ಯಾಗ ಇದು ಮಾಡಿ ನೋಡಿ, ನಾನು ಒಲೆ ಮ್ಯಾಗ ಅನ್ನ ಮಾಡಿದ್ನಲ್ಲ ಹಿಂಗಾಗಿ ಕ್ಲೀನ್ ಆಗಿಲ್ಲ. ಬೇಡವಾಗಿ ತಿಕ್ಬಿಡು ಬಾಂಡೆ ಅಂತಂದೆ, ಬಿಟ್ಲು. ನಾನು ಮತ್ತು ಪೂಜೆ ಮಾಡೋಣ. ಬಟ್ಟೆ ಸಾಬೂನು ಪುಡಿ ಎಣ್ಣೆ ಹಾಕೀನಿ. ಬಟ್ಟೆ ಬಾಂಡೆ ಮಾಡ್ಬೇಕ್ರಿ. 12:30 ಟೈಮು. ಯಾಕೋ ಕತ್ಲಕ್ಕೆ ಬಿಡೋ 12:30 ಆಗೈತೆ ಟೈಮು. ಬನ್ನಿ, ಶ್ರಾವಣಿನೇ 1:30 ಸ್ಕೂಲ್ಗೆ ಹೋಗ್ತಾ ನೋಡ್ತೀನಿ ರೀ. ಒಂದಿಷ್ಟು ವಿಡಿಯೋ ಏನೋ ಎಡಿಟಿಂಗ್ ಅದಾವು, ತಮ್ನೇಲ್ ಟೈಟಲ್ ಮಾಡುವ ಅದಾವು. ಮಧ್ಯಾಹ್ನ 2:30 ವಿಡಿಯೋ ಅಪ್ಲೋಡ್ ಮಾಡಬೇಕು. ಅದಕ್ಕೆ ತಮ್ನೇಲು ಟೈಟಲ್ ಎಡಿಟಿಂಗ್ ಮಾಡ್ತೀನಿ. ಇವಾಗ ಮಾಡಿ 1:30 2 ಗಂಟೆ ಆಗುತ್ತೆ ರೀ. ನೋಡ್ತೀನಿ ಬಟ್ಟೆ ಬಾಂಡೆ ಆಮೇಲೆ ಮಾಡ್ತೀನಿ ರೀ. ಯಾಕೋ ಸುಸ್ತು ಆಗ್ತೈತೆ. ಒಲ್ಲೆ ಮನಸ್ಸು ಸರಿ ಇಲ್ಲಕ್ಕ ಏನೋ ಮಾಡ್ಬೇಕು ಅನ್ಸಿದ್ದು ಒಲ್ಲೆ ಅನಿಸ್ತಾ ಮುಗೀತು ನೋಡಿ. ಏನೂ ಮಾಡೋಕ್ಕಾಗಲ್ಲ ನನಗೆ. ಮಾಡಬೇಕಾದ್ರೆ ಎಲ್ಲನೂ ಮಾಡ್ತೀನಿ. ಬನ್ನಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಅದನ್ನೊಂದು ವಿಡಿಯೋ 2:30 ಅಪ್ಲೋಡ್ ಮಾಡ್ತೀನಿ ಡೈಲಿ ಲಾಗು ನೋಡಿ. 1:30 ಮ್ಯಾಗ ಆಗೈತೆ ನೋಡಿ. ಇವಾಗ ಮತ್ತೆ ಲಾಗ್ ಚಾಲು ಮಾಡಿದೆ. 1 ತಾಸು ಹಿಡಿತು ನೋಡಿ. ಒಂದು ತಮ್ನೇಲು ಟೈಟಲ್ ಡಿಸ್ಕ್ರಿಪ್ಷನ್ ಟ್ಯಾಗ್ಸ್ ಎಲ್ಲ ಹಾಕಿ ಒಂದು ವಿಡಿಯೋ ಪಬ್ಲಿಕ್ ಮಾಡ್ಬೇಕಂದ್ರೆ 1 ತಾಸು ಟೈಮ್ ಬೇಕು ನೋಡಿ. ಎಡಿಟಿಂಗ್ ಮಾಡಿ ಇದು ಮಾಡಿದ್ದೆ. ನಿನ್ನೆ ಇದು ಮಾಡಿದ್ದೀನಿ ರೀ, ಇದು ಅಪ್ಲೋಡ್ ಮಾಡಿದ್ದೆ. ಇವತ್ತು ಟೈಟಲು, ತಮ್ನೇಲು, ಡಿಸ್ಕ್ರಿಪ್ಷನ್ನು, ಟ್ಯಾಗ್ಸ್ ಮತ್ತು ತಮ್ನೇಲು ಎಲ್ಲ ಹಾಕೋದ್ರಾಗನೇ 1 ತಾಸು ಟೈಮ್ ಹೋಯ್ತು. ಶ್ರಾವಣಿನೂ ಸ್ಕೂಲ್ಗೆ ಹೋಗಿ ರೆಡಿ ಆಗ್ಯಾವಡಿ. ಸಾಲಿ ಡ್ರೆಸ್ ಸಾಬೂನು ಪುಡಿ ಎಣ್ಣೆ ಹಾಕೀನಿ ರೀ. ಒಗದೆ ಅಲ್ರಿ, ನಿನ್ನೆ ನೆಪ್ಪೆ ಇಲ್ಲ ನನಗೆ. ನಿನ್ನೇನು ಇವನೇ ಹಾಕೊಂಡು ಈಗ ಕಲರ್ ಡ್ರೆಸ್ಸ. ಒಂದಕ್ಕೆ ಹೋಗು ಅಂಟಲ್ಲ, ಹಿಂಗಾಗಿ ಕಲರ್ ಡ್ರೆಸ್ ಹಾಕೊಂಟ. ಓದ್ತಾಳ್ರಿ. ಈಗ 2 ಗಂಟೆ ಹಾಕೊಂಡು ತೋತಾಳ. ಬಸ್ 2:30 3ಕ್ಕೆ ಬರ್ತಾ. ಒಳ್ಳೆ 5 ಜನಕ್ಕೆ ಮನೆಯಾಗಿರ್ತಾರೆ. 2 ತಾಸು ಸಾಲಿ ಕಳಿಸ್ತಾಳೆ. ನೋಡಿ ಏನು ಮಾಡೋದು. ಶ್ರಾವಣಿನ ಬಂದಿಲ್ಲ ರೀ. ಶ್ರಾವಣ ಬಾಯ್ ಹೋಗಿ ಹುಷಾರು ನೋಡಾಮು. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಐತಿ. ಹುಷಾರು ನೆಳ್ಳಿಗೆ ಕುಂದರು. ಬಸ್ ಬರ್ತಾನ. ಶ್ರಾವಣ ಬಂದಂದ್ರೆ ಮಮ್ಮಿ ಮುಕ್ಕೊಂಡ ಮ್ಯಾಗ ಹತ್ತೆ ಹೋಗೋಣ. ಶ್ರಾವಣ ಬಂದಂದ್ರೆ ಮುಕ್ಕೋಬೇಕಾಗಿ ವೇಟ್ ಮಾಡಾಕತ್ತೀನಿ. ಅವನು ಕೂಡ ಬರ್ಲಾಗೇನ. ಬನ್ನಿ ಸ್ನೇಹಿತರೆ, 1 ತಾಸು 2 ತಾಸು ಆರಾಮ್ ರೆಸ್ಟ್ ತೊಗೊಂಡು ಆಮೇಲೆ ಬಟ್ಟೆ ಬಾಂಡೆ ಮಾಡಿ ಆಮೇಲೆ ಸಂಜೆಗೆ ಅಡುಗೆ ಮಾಡ್ಕೊತೀನಿ. ಬ್ಲೌಸ್ ಸ್ಟಿಚ್ ಮಾಡೋದು 2 ಬ್ಲೌಸ್ ಸ್ಟಿಚ್ ಇನ್ನೂ 2 ಅದಾವ್ರಿ ಮಾಡೋದು. ಏನೋ ಯಾಕೆ ಮನುಷ್ಯ ಸರಿಲ್ಲ ಬಿಟ್ಬಿಡ್ತೀನಿ ರೀ. ಇವತ್ತು ಕಟಿಂಗ್ ಮಾಡ್ಕೊತೀನಿ ರೀ ಅಷ್ಟೇ. ಬ್ಲೌಸ್ ಸ್ಟಿಚ್ಚೇ ಮಾಡಲ್ಲ, ಕಟಿಂಗ್ ಮಾಡ್ಬೇಕಾದ್ ಮಾಡೀನಿ. ನಾಳೆಗೆ ಟೀಚಿಂಗ್ ಮಾಡಿರತ್ತು, ಇಲ್ಲಿಗೆ ಮುದ್ದಾಕರ ಹೋದ್ರತ್ತ ಮಾಡಿ ನೋಡಿ ಏನೇನಾಗುತ್ತೋ ನೋಡಿ. ಶ್ರಾವಣಿ ಸ್ಕೂಲ್ಗೆ ಹೋದು. ಶ್ರಾವಣಕುಮಾರ ಸ್ಕೂಲ್ ಇತ್ತ ಮನೆ ಬಂದ. ಇದೇ ನೋಡಿ, ಸ್ಕೂಲ್ ಹೋಗೋದು ಬರೋದು ಇವ್ರದ್ದೇ ಮಾಡೋದಾಗತ್ತೆ ನೋಡಿ. ನಾನು ಮುಕ್ಕೊಂಡಿದ್ದೆ, ಒಂದಿಷ್ಟು ರೆಸ್ಟ್ ಮಾಡಿದ್ರಾತು ಅಂತ ಬಂದು ಪ್ಯಾನ್ ಹಚ್ಚಿ ನೋಡಿ. ಇಲ್ಲಿ ಪ್ಯಾನ್ ಹಚ್ಕೊಂಡು ಮಲ್ಕೊಂಡಿದ್ದೆ. ಇವಾಗ ಬಂದು ಇಲ್ಲಿ ನಿಂತ ಸ್ನೇಹಿತರೆ, ಅಲ್ಲಿ ಪ್ಯಾಂಟಿನಿಗೆ ಏರ್ಯಾನ ಇದು ಐತಿ, ಏರ್ದೈತಿ. ಇಲ್ಲಿ ಕೇರಿ ನೋಡಾಕತ್ತ. ನಾ ಸುಮ್ಮನೆ ನೋಡಿದೆ. ಬಂದು ಗೊತ್ತಾಯ್ತು. ಹಿಂಗೆ ನೋಡಿದೆ, ಓಡಿ ಹೊಟ್ಟಿದ. ಏನು ನೋಡಿ ಬಿಸಿಲಾಗ ಹಾರಾಡ್ತಾನೆ ರೀ. ಇನ್ನು ಅದಕ್ಕೆ ಬಾ ಇಲ್ಲಿ ಅಂತಂದೆ. ಬಂದು ನೋಡಿ, ಬಂದ. ಇನ್ನು 1 ತಾಸು ರೆಸ್ಟ್ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಶ್ರಾವಣ ಮುದ್ದಕ್ಕೆ ಯಾಕೆ ಹೋಗಿಲ್ಲ? ನೋಡಿ ನಾನು ಹೋಗ್ಬೇಕಂದ್ಯಾ. ಮತ್ತು ತಿನ್ನಕ್ಕೆ ತರಕ್ಕೆ ರೊಕ್ಕ ಬೇಕಿಲ್ಲ ನಿನಗೆ? ಅದಕ್ಕೆ ಇಲ್ಲ ಬಿಟ್ಟೆ. ಇದು ಸೀರೆನ್ ಜಂಪರ್ ಹಾಕ್ಕೊಂಡೀನಿ ರೀ. ಕಸಿ ತೋರಿಸ್ತಾರೆ ನೋಡಿ. ನೈಟೇ ಹಾಕ್ಕೊಂಡೀನಿ. ಮುದ್ದಕ್ಕೆ ಹೋಗ್ಬೇಕಂತೇಳಿ ಜಂಪರ ಉಟ್ಕೊಂಡೆ. ಅದು ಸೀರೆ ಉಟ್ಕೋಬೇಕಂದೆ, ಹಂಗೆ ನೈಟಿ ಹಾಕ್ಕೊಂಡೆ. ನೀವು ಉಟ್ಕೊಂಡು ಯಾಕೆ ಹೋಗಿಲ್ಲ ಅಂತ ಕೇಳ್ತಾನೆ ರೀ. ಬಿಟ್ಟು ಬೇರೆ ಕದ ನೋಡಿ. ಎಲ್ಲೋ ಗೊತ್ತು. ಇವಾಗ ಏನು ಗೊತ್ತಿಲ್ಲ ಒಂದಿ, ಎಲ್ಲೋ ಗೊತ್ತು. ತಿನ್ನಕ್ಕೆ ಬೇಕು. ಏನು ಬೇಕು? ಪಾನಿಪುರಿ. ನಾಳೆಗೆ ಹೋಗ್ತೀನಾ? ಮುಖ ನಾಳೆ ಹಾಯ್ ಮಾಡಿಲ್ಲ. ಶಾಲೆಗೆ ಏನು ಕೊಟ್ರು ಉಣ್ಣಾಕ? ಉಪ್ಪಿಟ್ಟು. ಬರೀ ಉಪ್ಪಿಟ್ಟು ಕೊಡ್ತಾರೆ ನಿಮ್ಮ ಶಾಲೆಗೆ? ನೋಡಿ ಶ್ರಾವಣ ಮಲ್ಕೊಂಡ. ಇಲ್ಲಿ ಬಂದು ಮಲ್ಕೊಂಡ್ರೆ ನಿದ್ದೆ ಹಂಗೆ ತಾನೇ ಚಲೋ ಆಗುತ್ತೆ ನೋಡಿ. ತಾಯಿ ಮಾಡಲ್ಲ ಮುಕ್ಕೊಂಡಂಗೆ ನಮ್ಮ ಮಟ್ಟ ಅಷ್ಟು ಇಷ್ಟ ಆಗುತ್ತೆ ನೋಡಿ. ಮತ್ತು ಇಲ್ಲಿ ಮ್ಯಾಗ ಪ್ರಶಾಂತ ಆಗುತ್ತೆ ಜಾಗ. ಎಲ್ಲೋ ಮ್ಯಾಕಂತ ದೂರತ್ತ ಬಂದೀವನು ಎಲ್ಲ ಸಂಸಾರ ಬಿಟ್ಟು ನಂಗೆ ಆಗ್ಬಿಡುತ್ತೆ ನೋಡಿ. ಇಲ್ಲೇ ಒಂಥರ ನೆಮ್ಮದಿ ಸಿಗುತ್ತಾ. ಹಾಯ್ ಮಾಡಪ್ಪಾಜಿ. ಹಾಯ್ ಫ್ರೆಂಡ್ಸ್, ಚೆನ್ನಾಗಿದ್ದೀರಾ? ನಾನು ಹಿಡಿದಲ್ಲಿ ಕಳಿಸ್ಬಿಡಕ್ಕ. ಯಾಕೆ ತಂಗಿ? ನೋಡಿ ಸ್ನೇಹಿತರೆ, ನಾನು ಮಲ್ಕೊಂಡಿದ್ದೆ. ಬಂದು ಎಬಿಸಿ ನನಗೆ ಆಟ ಆಡೋಕೆ ಹಚ್ಚವಡಿಕಿ. ಯಾವಾಗ ಬಂದ್ಲಂಗೆ ನಾ ಜ್ಯೋತಿ ಇಟ್ಟೆ ಬರೀ ಆಂಟಿ ಸರ್ ಯಾವಾಗೂ ನೋಡಿದ್ರು ನಮ್ಮನೆ ಉದುರುತ್ತಿರ್ತಾಳೆ ಇವಳು.
ನೋಡಿ ಸ್ನೇಹಿತರೆ, ನಾ ಒದರಿಲ್ಲ ಬಿಟ್ಟಿಲ್ಲ, ಒದರ್ತಿ ಅಂತ ನಾ ಸುಮ್ಮ ಮುಕ್ಕೊಂದಿನಿ. ತಾನು ಬಂದೆ ಬಿಶಾಳ ಇವಾಗ ನನ್ನ ಮ್ಯಾಗ ಕಾಮಿಡಿ ಮಾಡಕತ್ತವಳಿ. ಏ ಬಂಗಾರ ಗಿಂಡಿ, ಏ ಬಾರ ಬಂಗಾರ ಗಿಂಡಿ ಸ್ವಲ್ಪ ಇಲ್ಲಿ. ಹಲೋ ಸಿಸ್ಟರ್, ಅವಳು ಯಾರನ್ನಾದ್ರೂ ಬಂಗಾರ ಗಿಂಡಿ ಎದಿರ್ತಾಳೆ, ನಾವು ಮುಂದೆ ಕುಂತ್ರೆ ನಮ್ಗೇನು ಅನ್ನೋದಿಲ್ಲ. ನೀ ಮಗಳದಿ ಸ್ವಸ್ಥರಿಗೆ ಅಟ್ಟೆ ಬಂಗಾರ ಗಿಂಡಿ ಅನ್ಬೇಕು. ಸ್ವಸ್ಥರು ರೊಟ್ಟಿ ಕೊಡ್ತಾರ ನಾಳೆ. ಅಲ್ಲ ಸಿಸ್ಟರ್, ನೀವು ಕೊಟ್ಟ ಮನೆಗೆ ಹೋಗ್ತೀರಿ, ನಾವು ಮಾಡಿ ತುರುಕ್ತೇವಲ್ರಿ ಬಾಯ ಶಟ್ಕೊಂಡ್ ಹೋಗ್ಬೇಡ ಈಗ. ಹೋತ್ಯಾ ನಿಮ್ಮನ್ನ ಕುಡುಕಂಡು ಕೊಡ್ತೀನಿ ಶ್ರಾವಣಿನ. ನಿನ್ನ ಕುಡ್ಗಂಡು ಕೊಟ್ಟರೆ ನಾವು ಮಾಡ್ಕೊಳ್ಳೋದಿಲ್ಲ, ಒಂದಿನ ಇದ್ದು ಬಾಳೆ ಮಾಡಲ್ಲ. ಮತ್ತ ಜೀವನದಾಗ ಕಂಡಿ ಇಲ್ಲೋ ನನ್ನ ತೋಡಿ. ಅವಿನ ಕೂಡ ಫುಲ್ ಖುಷಿಯಾಗಿ ಒಂದಿಟ್ಟು ಮಲ್ಕೊಂಡಿದ್ದೆ. ಮಲ್ಕೊಂಡನ ಸುಸ್ತಾಗೈತಪ್ಪ, ಏನೋ ಸ್ವಲ್ಪ ಒಂದು ತಾಸು ಮಲ್ಕೊಂಡು ರೆಸ್ಟ್ ಮಾಡಿದ್ರೆ ಆತಂತ ಹೋದ್ರು. ರೆಸ್ಟ್ ಮಾಡೋಕ್ಕೂ ಟೈಮ್ ಸಿಗಲ್ಲ. ಯಾಕಂದ್ರೆ ಅತ್ತೆಯರು ಫೋನ್ ಹಚ್ಚಿದ್ರಿ, ಶ್ರೀಶೈಲಕ್ಕೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ. ನಾನು ವಿಡಿಯೋದಾಗ ಎಲ್ಲ ಹೇಳಿನಲ್ಲ, ಶ್ರೀಶೈಲಕ್ಕೆ ಹೋಗ್ಬೇಕು ಹಂಗ್ರಿ ಹಿಂಗೆ ಅಂತ ಹೇಳಿದ್ನಲ್ಲ. ಅತ್ತೆಯರು ವಿಡಿಯೋ ನೋಡಿದ್ರಂತ. ಅವಾಗ ನಾ ಹಚ್ಬೇಕಂದ್ರೆ ಏನೋ ಹಚ್ಚಿದ್ರಾತ್ ಬಿಡು, ಇನ್ನೂ ಟೈಮ್ ಐತೆ ಅಂತೇಳಿ ಬಿಜಿ ಇದ್ನೆಲ್ಲ. ಹಿಂಗಾಗಿ ಅತ್ತೆರಿಗೆ ಹಚ್ಚೋದಾಗಿದ್ದಿಲ್ಲ. ಅತ್ತೆಗೆ ಫೋನ್ ಹಚ್ಚಿದ್ಲು, ಬರ್ತೀಯ ಶ್ರೀಶೈಲಕ್ಕೆ ಹೋಗಿ ಬರೋಂಬ ಅಂತಂದ್ಲು. ನಮ್ಮ ಅತ್ತೆ ಬಸರ್ಕೋಣಿಂತ ನಾ ಹೋಗೋದು ನೋಡಿ. ಬಸರ್ಕೋಣಿಂತ ನಾ ಪಾದಯಾತ್ರೆ ಮಾಡ್ತೀನಿ ರೀ. ಈಗ ಅಲ್ಲಿ ಎಷ್ಟು ಮಂದಿ ತಯಾರಾಗ್ಯಾರ ಅಂತ್ರಿ ಮುತ್ಯಾಗ. ಅಲ್ಲಿ ಭಾಳ ಮಂದಿ ಹೋಗ್ತಾರೆ ಪಾದಯಾತ್ರೆ, ಹೆಣ್ಮಕ್ಳು ಗಂಡು ಮಕ್ಕಳು ಕೂಡ ಜಗ್ಗಿ ಹೋದ ರೀ. ಅದಕ್ಕೆ ನೀ ಬರ್ತೀನಿ ಅಂದ್ರೆ ನಾನು ಬರ್ತೀನಿ ಅಂತಂದು ಅತ್ತಿ. ದಡಮ್ಮನು ಬರ್ತೀನಿ ಅಂತ ಕೇಳ್ಬೇಕ್ರಿ. ನೋಡೋಣ್ರಿ, ಈ ದಡಮ್ಮ ಅಲ್ಲ, ನಮ್ಮ ಅಲ್ಲಿ ಕೋಳು ದಡಮ್ಮ. ನೋಡೋಣ್ರಿ ಯಾರು ಓದ್ತೀವಿ ಏನಿಲ್ಲ, ಎಲ್ಲ ವಿಡಿಯೋ ಕಂಟಿನ್ಯೂ ಆಗಿ ಹಾಕ್ಬೇಕಂತ ಮಾಡೀನಿ. ಶ್ರೀಶೈಲಕ್ಕೆ ಇಲ್ಲಿ ಊರಿಗೆ ಹೋಗೋದು ಅಲ್ಲಿ ವಿಡಿಯೋ ಹಾಕ್ತೀನಿ ರೀ. ಶ್ರೀಶೈಲಕ್ಕೆ ಹೋಗಾಗ ಬಿಸಿಲಾಗ ವಿಡಿಯೋ ಮಾಡೋದಾಗುತ್ತೋ ಇಲ್ಲೋ ಏನಾಗುತ್ತೋ ಗೊತ್ತಿಲ್ಲ ಸ್ನೇಹಿತರೆ. ಪಾದಯಾತ್ರೆ ಮಾಡೋ ವಿಡಿಯೋಗಳು ಬರ್ತಾವೋ ಬಿಡ್ತಾವೋ ಗೊತ್ತಿಲ್ಲ. ನನಗೂ ಕೂಡ ಅಷ್ಟೊಂದು ಚಾರ್ಜಿನ ವ್ಯವಸ್ಥೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಯೂಟ್ಯೂಬಿಗೆ ಒಂದು ಹಿಂಗೆ ಹುಡ್ಕೊಂಡು ಏನೋ ಅಂತಲ್ಲ ವಿಡಿಯೋ ಮಾಡಿದ್ರೆ ಬೆಸ್ಟ್ ಆಗ್ತಿತ್ತು. ಏನೂ ಇಲ್ಲ, ಹಿಂಗೆ ಮಾಡೋದು ನೋಡಿ. ಮತ್ತು ನನ್ನ ಕೈನೇ ಸ್ಟ್ಯಾಂಡ್ ಆಗಿಬಿಟ್ಟೈತೆ ರೀ. ಇವಾಗ 1 ವರ್ಷ ಆಯಿತು, ಕೈನೇ ಸ್ಟ್ಯಾಂಡ್ ಆಗೈತೆ. ಇಷ್ಟೆಲ್ಲ ವಿಡಿಯೋ ಮಾಡಿನಲ್ಲ ರೀ, ಎಲ್ಲ ವಿಡಿಯೋ ಮಾಡಿನಲ್ಲ, ಯಾವ ಸ್ಟ್ಯಾಂಡ್ ಯೂಸ್ ಮಾಡಿಲ್ಲ, ಏನು ಯೂಸ್ ಮಾಡಿಲ್ಲ. ಮೊದಲು ಒಂದು ಏನೋ ಅದು ಸರ್ಟಿಫಿಕೇಟ್ ಏನೋ ಅಂತಲ್ಲ, ಅದು ಒಂದಿತ್ತು ರೀ, ಅದು ಮುರಿತು, ಸೌಂಡ್ ಮುರಿದ. ಅದನ್ನೆಲ್ಲ ವಿಡಿಯೋದಾಗ ಹೇಳಿ ನಾನು. ಬನ್ನಿ. ಮತ್ತು ಕತ್ತಿ ಫೋನ್ ಹಚ್ಚಿದ್ಲು, ಹೋಗೋಣ ತಯಾರಾಗು ಅಂತೇಳಿದ್ಲು. ಆ ತತ್ತಿ ಬರ್ತೀನಿ ಅಂತಂದೆ. ಮತ್ತು ಇವತ್ತು ಮಂಗಳವಾರ, ಈ ಶುಕ್ರವಾರ ಮುಂದಿನ ಶುಕ್ರವಾರ ಹೋಗ್ತೀನಿ. ಇನ್ನೊಂದು 10-11 ದಿನ ಉಳಿತು. ಖುಷಿ ಆಗತ್ತೆ ರೀ, ಹೋಗ್ಬೇಕಲ್ಲಪ್ಪ ದೇವ್ರಿಗೆ ಹೋಗೋದು ಒಂದು ದೊಡ್ಡ ಖುಷಿ ನೋಡಿ ನನಗೆ. ಇನ್ನೊಂದು ಎಲ್ಲಾರ ಏನೋ ಇರುತ್ತೆ ಬಿಡ್ತಲ್ಲ ಕಾರ್ಯಕ್ರಮಕ್ಕೆ ಅಷ್ಟೊಂದು ಖುಷಿ ಆಗೋಲ್ಲ. ದೇವ್ರಂದ್ರೆ ಫುಲ್ ಖುಷಿ ನೋಡಿ. ನಾನು ದೇವ್ರಿಗೆ ಹೊಂಟ್ನಿ ಅಂದ್ರೆ ಯಾಕಡೆ ಇದು ಇರೋಲ್ಲ. ಖುಷಿಯಾಗೈತೆ. ಹೆಂಗೆ ಓದ್ತೀನಿ, ಹೆಂಗೆ ಬರ್ತೀನೋ, ನಡೆಯೋದಾಗುತ್ತೋ ಇಲ್ಲೋ ಅನ್ನೋದು ಅದೊಂದು ಭಯ ಆಯಿತು ಒಂದು ಕಡೆ. ದೇವರಿಗೆ ನಾನು ಹರಕೆ ಮುಟ್ಟಿಸ್ತೇನೋ ಖುಷಿ ಐತೆ. 10 ದಿನ ಪಾದಯಾತ್ರೆ ಮಾಡ್ಬೇಕಲ್ಲ, ದಪ್ಪ ಅದೀನಿ, ಆಗುತ್ತೋ ಇಲ್ಲ ಭಯನೂ ಐತೆ. ಒಂದು ಕಡೆ ಏನೈತೆ, ಓದ್ತೀನಿ ಆಗೇ ಆಗುತ್ತೆ ನನ್ನ ಕೈಯಾಗ ಒಂದು ಕಡೆ ಐತೆ. ಅಷ್ಟು ನೋಡಿ, ಒಂದು ವಿಚಾರ ಮಾಡೋಕ್ಕೋ 12 ವಿಚಾರ ಬರ್ತಾವೆ ಅಂತಾರಲ್ಲ, ಸುಳ್ಳಲ್ಲ. ಯಾವುದು ವಿಚಾರ ಮಾಡಿ ಶ್ರೀಶೈಲ ಮಲ್ಲಯ್ಯ ಮ್ಯಾಗ ಹಾಕಿ ನಡೆದ್ಬಿಡೋದು ನೋಡಿ, ಮಲ್ಲಯ್ಯ ಅಂತೇಳಿ. ನಾನು ಏನು ಮಾಡೀನಿ, ಬಸರ್ಕೋಡಕ್ಕೆ ಹೋಗೋ ಥರ ವಿಡಿಯೋ ಮಾಡಬೇಕು. ಬಸರ್ಕೋಡ್ನಿಂದ ಪಾದಯಾತ್ರೆ ಮಾಡ್ತೀವಲ್ಲ, ಅಲ್ಲಿನಿಂದ ವಿಡಿಯೋ ಮಾಡಬೇಕು. ಅಲ್ಲಿ ನೋಡೋಣ್ರಿ ಹೆಂಗೆ ಆಗುತ್ತೋ. ನನಗೆ ವಿಡಿಯೋ ಮಾಡೋಕೆ ಕಷ್ಟ ಆಗುತ್ತೋ ಹೆಂಗಾಗುತ್ತೋ. ಒಮ್ಮೆ ಹೋಗಿಲ್ಲ, ಬಂದಿಲ್ಲ, ಏನೂ ಅದ್ರ ಬಗ್ಗೆನೇ ಮಾಹಿತಿನೇ ಗೊತ್ತಿಲ್ಲ. ನಾನು ಹೆಂಗೆ ಹೇಳಿ ಇವಾಗನೇ ವಿಚಾರ ಮಾಡಾಕತ್ತೀನಿ ರೀ. ನಾನು ಅದೇ ವಿಚಾರ ಆಗ್ಬಿಟ್ಟೈತೆ. ಅದಕ್ಕೆ ಸ್ವಲ್ಪ ತಲೆನೋವು ಬಂದೈತಿ. ಮತ್ತು ಚಾರ್ಜ್ ಬೇಕಲ್ಲ ರೀ, ಫೋನಿನ ಚಾರ್ಜ್. ಮತ್ತು ಅದೇನೋ ಅಂತಾರೆ ಬ್ಯಾಟ್ರಿ ಇಲ್ಲರಿ, ಬ್ಯಾಟ್ರಿ ಒಂದು ತೊಗೋಬೇಕು. ಅವಾಗ ನಿರ್ಧಾರ ಮಾಡಿದೆ. ಅದೇನೋ ಅಂತ ನೋಡಿ, ನನಗೆ ಅನ್ನಕ್ಕೂ ಬರಲ್ಲ, ಅವ್ರ ಹೆಸ್ರು ಗೊತ್ತಿಲ್ಲ, ಅವ್ರು ಏನೋ ಗೊತ್ತಿಲ್ಲ ರೀ. ಏನು ಮಾಡಬೇಕು ಅದು ಈಗ ಚಾರ್ಜ್ ಆತ ಕರೆಂಟಲ್ಲಿಕ್ಕೂ ಅದೇನು ಒಂದಿಷ್ಟು ಅದಕ್ಕೇನೋ ಅಂತಾರೆ ರೀ, ಗೊತ್ತಿಲ್ಲ. ಅದಕ್ಕೆ ಹಾಕಿ ಚಾರ್ಜ್ ಮಾಡ್ಕೊಬೋದು ರೀ. ಬೋರ್ಡ ಬೇಕನ್ನೋದಿಲ್ಲ, ಯಾವ ಬಾಕ್ಸ ಅಂತಾರೆ. ನನಗೆ ಅದು ಅನ್ನಕ್ಕೂ ಬರೋಲ್ಲ, ಅದು ಗೊತ್ತಿಲ್ಲ. ನೋಡೀನಿ, ನಮ್ಮ ಮಾಮಾರ್ದು ಐತೆ ನೋಡೀನಿ. ಮಾಮಾರ್ ಕೊಡ್ರಿ ಅಂತ ಕೇಳಿ ಅವ್ರದಾರ ಒಯ್ಬೇಕು. ಇಲ್ಲಿಕ್ಕಂದ್ರೆ ಪವರ್ ಬ್ಯಾಂಕ್ ನೋಡಿ, ಪವರ್ ಬ್ಯಾಂಕ್ ಅದನ್ನಾರ ತೊಗೋಬೇಕು. ನೋಡೋಣ್ರಿ ಏನಾಗುತ್ತೋ. ಆದಷ್ಟು ವಿಡಿಯೋ ಮಾಡೋಕೆ ನಾನು ಪ್ರಯತ್ನ ಮಾಡ್ತೀನಿ. ಎಷ್ಟು ವಿಡಿಯೋ ಆಯ್ತೋ ಅಷ್ಟು ನನ್ನ ಕೈಲಾಗೋಷ್ಟು ವಿಡಿಯೋ ಶೇರ್ ಮಾಡ್ತೀನಿ. ನೋಡಿ ನಿಮ್ಮ ಸಪೋರ್ಟ್ ಮಾಡ್ತೀರಿ ಅಂತ ನಾನು ಅನ್ಕೊಂಡಿನಿ. ಎಲ್ಲರೂ ಸಪೋರ್ಟ್ ಮಾಡಾಕತ್ತೀವಿ ನನ್ನ ಯೂಟ್ಯೂಬ್ ಫ್ಯಾಮ್ಲಿ. ಮತ್ತು ವ್ಯಾಪಾರನೂ ಸ್ವಲ್ಪ ಬೇಷ್ ಆಯ್ತು ರೀ. ಇವತ್ತು 400 ರೂಪಾಯಿ ವ್ಯಾಪಾರ ಆಯಿತು. ಅವರೊಬ್ಬರು ಫೋನ್ನೇ ಮಾತಾಡಿ ಬಂದು ಒಂದು ಸ್ವಲ್ಪ ವ್ಯಾಪಾರ ಕೊಟ್ಟು, ಮತ್ತು ಅವಿಗಳು ಕಾಮಿಡಿ ಮಾಡಿ, ಬಟ್ಟೆ ಒಗೆದು ಬಾಂಡೆ ತಿಕ್ಕಿ ಶ್ರಾವಣಿ ಬಂದಾಕಿ ಊಟ ಮಾಡಿಸಿ ಹೋಮ್ವರ್ಕ್ ಬರೆಯೋಕೆ ಕುಂದಿರ್ಸೀನಿ ರೀ. ಇವಾಗ 2 ಬ್ಲೌಸು ಕಾಜು ಗುಂಡಿ ಮಾಡೋದು, 2 ಬ್ಲೌಸ್ ಕಾಜು ಗುಂಡಿ ಮಾಡೋ ಬನ್ನಿ ನೋಡಿ. ಮತ್ತು ಇವಾಗ ಲಾಗ್ ಚಾಲು ಮಾಡಾಕತ್ತೀನಿ. ಟೈಮು 7:30 8 ಆಗೈತೆ ಎಲ್ಲಿ ಶ್ರಾವಣಿ. 2 ಉಕ್ಸ್ ಹಚ್ಕೊಂಬಂದು ಇಟ್ಟು ರೊಟ್ಟಿ ಮಾಡಿದೆ, ಪಲ್ಯ ಮಾಡಿದೆ, ಬಾಳೆ ಪಲ್ಯ ಮಾಡಿದೆ, ರೊಟ್ಟಿ ಮಾಡಿದೆ. ಮುಂಜಾನೆ ನಾಷ್ಟ ಮಾಡಿದ್ನೆಲ್ಲ ಮಾಡಿ ಉಣ್ಣಾಕೆ ಕೊಟ್ಟೀನಿ. ಶ್ರಾವಣಿ ಶ್ಯಾಮ್ಕುಮಾರ್ ಉಣ್ಣಾಕತ್ತಾರ ನೋಡಿ. ಅವರು ಕೂಡ ನಾನು ಇಲ್ಲೇ ಕುಂತೀನಿ ಅಡುಗೆ ಮನ್ಯಾಗ. ಲಾಗ್ ಚಾಲು ಮಾಡಿದಾತು. ಹಂಗೆ ಕಮೆಂಟ್ಗಳು ನೋಡಿದ್ಯಾ, ಕಮೆಂಟ್ಗಳು ನೋಡೋಣ.
ಶ್ರಾವಣಿ ದೇವ್ರ ಮುಂದೆ ದೀಪ ಹಚ್ಕೊಂಡು ದೇವ್ರಿಗೆ ಬಂದು ಅಕ್ಕ ಟೀಚಿಂಗ್ ಬಗ್ಗೆ ಕಮೆಂಟ್ ಹಾಕ್ಯಾರ ಅವರು ರಮ್ಯಾ ಗೌಡರ್ ಅಂತೇಳಿ. ಅಕ್ಕ ಪ್ಯಾಂಟ್ ನೆಕ್ ಮುಂದೆ ಏನೋ ಗೊತ್ತಿಲ್ಲ, ಪ್ಯಾಂಟ್ ನೆಕ್ಕು ಡಿಸೈನ್ ಇನ್ನೂ ಚೆನ್ನಾಗಿ ಬರಬೇಕು, ಚೆನ್ನಾಗಿ ಬಂದಿಲ್ಲ ಮತ್ತು ಇನ್ನೂ ಪ್ರಾಕ್ಟೀಸ್ ಮಾಡಿ ಬರ್ತಾ ಅಂತ ಕಮೆಂಟ್ ಹಾಕ್ಯಾರ. ಹೌದು, ನೀವು ಹೇಳೋದು ಕರೆಕ್ಟು. ನಾನು ಕಲ್ತಿದ್ದು ಎಷ್ಟಂದ್ರೆ ಬರೀ 1.5 ತಿಂಗಳ ಸ್ಟಿಚಿಂಗ್ ಕಲಿಯಕ್ಕೆ ಹೋಗಿ ನಾನು ಅವೆಲ್ಲ ಫೋನೇ ನೋಡಿ ಇಷ್ಟು ಡಿಸೈನ್ ಕಲ್ತೀನಿ, ಇಷ್ಟೆಲ್ಲ ಮಾಡಿ ಅವ್ರಿಗೆ ಚೆಂದಾಗೈತಿ, ಊಟರ ಚೆಂದಾಗೈತಿ ಸಾಕು. ಇನ್ನೂ ಪ್ರಾಕ್ಟೀಸ್ ಮಾಡ್ತೀನಿ ನಾನು ಕೂಡ. ನೀವು ಹೇಳೋ ಒಳ್ಳೆ ಮಾಹಿತಿನೇ, ನಾನು ನಿಮಗೆ ಕೆಟ್ಟದಂತ ಹೇಳಲ್ಲ. ಥ್ಯಾಂಕ್ ಯು ಸೊ ಮಚ್. ಆದರೂ ಇನ್ನೂ ಇಟ್ಟು ನೀಟಾಗಿ ಹೊಲಿಯಾಕ ತಿದ್ದುಕೊತೀನಿ ನಾನು. ಫಸ್ಟಿಗೆ ಅದಕ್ಕೆ ಕ್ಯಾನಿಸ್ ಹಾಕಿಲ್ಲ, ಏನೂ ಇಲ್ಲ, ಗಡಿ ಕೊಳ್ಳಿ ಹೊಲ್ದು ನೋಡಿ ಸ್ನೇಹಿತರೆ. ಅದಕ್ಕೆ ಕಮೆಂಟ್ ಬಂದೈತೆ ಬೌನ್ಸ್ ಹಚ್ಚಿ 3:30 ನಾವು ಟೈಮ್ ಹೊಲಿಬೇಕಾದ್ರೆ ಟೈಮಿಂಗು ಯಾವತ್ತು ತಿಳಿಯೋದು. ಮತ್ತು ಕ್ಯಾನಿಸ್ ಹಾಕಿಲ್ಲ, ಟೈಮಿಂಗೂ ರಾತ್ರಿ 12 ಗಂಟೆಗೆ ಹೊಲ್ದಿನಿ ನಾನು ಬ್ಲೌಸು. ಯಾಕಂದ್ರೆ ಅರ್ಜೆಂಟ್ ಮದುವೆ ಬ್ಲೌಸ್ ಇತ್ತು, ಅರ್ಜೆಂಟ್ ಇತ್ತು, ಅಷ್ಟೊಂದು ನಾನು ಕ್ಯಾನಿಸ್ ಹಾಕಿಲ್ಲ. ಮತ್ತು ಅಷ್ಟು ಆದರೂ ಅಷ್ಟು ಹಂಗೆ ಹೊಲಿದ್ರೂ ನೀಟಾಗೈತೆ, ಅವ್ರಿಗೆ ಮಾತ್ರ ಚೆಂದ ಅನಿಸೈತೆ. ಆದರೂ ಇನ್ನೂ ತಿದ್ದುಕೊತೀನಿ ಅಕ್ಕ, ಕ್ಯಾನಿಸ್ ಹಾಕಿ ಹೊಲಿಯಕ್ಕೆ ಟ್ರೈ ಮಾಡ್ತೀನಿ. ಹೇಳಿ ಭಾಳ ಖುಷಿ ಆಯ್ತು, ನಿಮ್ಮ ಕಮೆಂಟ್ ನೋಡಿ ಭಾಳ ಖುಷಿ ಆಯ್ತು. ಯಾಕಂದ್ರೆ ನೀವು ಇದ್ದಿದ್ದಂಗೆ ಹೇಳಿರಲ್ಲ ಚೆನ್ನಾಗಿಲ್ಲ ಅಂತ. ಆದರೆ ಏನು ಅಷ್ಟೊಂದು ಹಳ್ಳಿಯಾಗ ಅಮೌಂಟ್ ಕೊಡೋದು ಅಷ್ಟೇ, ಅವ್ರೇನು ಎಷ್ಟೊಂದು ಲೆಕ್ಕ ಹಾಕಲ್ಲ. ಸಿಟ್ಯಾಗ ನೀವು ಹೊಲಿತಿರ್ತೀರಿ, ನೀವು ಟೀಚಿಂಗ್ ಮಾಡ್ತೀರಿ ಅಂತ ಅನ್ಕೋತೀವಿ. ಸಿಟ್ಯಾಗೆಲ್ಲ ಇದಕ್ಕಿಂತ ನಾನು ಹೋಗೋದು ಬರೀ ರಾಟಿ ಕಲ್ತಿದ್ದು 1.5 ತಿಂಗಳ, ಎಲ್ಲ ಬರೀ ಫೋನೇ ಸರ್ಚ್ ಮಾಡಿ ನೋಡಿ ಹೊಲಿತಿರ್ತೀವಿ. ಅವತ್ತು ಬೌನ್ಸ್ ಹಚ್ಚಿ ಹೊಲ್ದಿದ್ದು ಫಸ್ಟ್ ಟೈಮ್, ನಾನು ಅದು ಡಿಸೈನ್ ಮಾಡಿದ್ದೆ ಫಸ್ಟ್ ಟೈಮು. ಅದು ಗಡಿಗೆ ಹೊಲಿತಿರ್ತೀನಿ, ಒಟ್ಟು ಯಾವಕ್ಕೂ ಕ್ಯಾನಿಸ್ ಯೂಸ್ ಮಾಡಲ್ಲ ನೋಡಿ. ಬೇಕಾದ್ರೆ ನಾನು ಆ ಕ್ಯಾನಿಸ್ ಯೂಸ್ ಮಾಡಿ ತಾನೇ ಆಟೋಮೆಟಿಕ್ ಇನ್ನೂ ನೀಟ್ ಬರ್ತಾವೆ, ಇನ್ನೂ ಚೆನ್ನಾಗಿ ಹೊಲಿಬೋದು. ಕ್ಯಾನಿಸ್ ಯೂಸ್ ಮಾಡಲ್ಲ, ಅದಕ್ಕೆ ಹಿಂಗಾಗಿ ಆ ಥರ ಬಂದೈತೆ. ಏನು ತಪ್ಪು ತಿಳ್ಕೊಬೇಡಿ. ಯಾಕಂದ್ರೆ ನಾನು ಏನು ಬರ್ತಾ ಅಷ್ಟೇ ನಾನು ಹೇಳ್ಬೇಕಾಗುತ್ತೆ, ಹೆಚ್ಚಿಗೆ ಎಲ್ಲರೂ ತೋರ್ಸೋಕ್ಕಾಗಲ್ಲ. ನಾನು ಯಾವ ಥರ ಹೊಲ್ದಿರ್ತೀನಿ ಆ ಥರ. ನಾನು ಕ್ಯಾನಿಸ್ ಹಾಕಿಲ್ಲ, ಅದಕ್ಕೆ ಹಂಗೆ ಹೊಲ್ದಿದ್ದು, ಬೋನ್ಸ್ ಹಚ್ಚಿ ಹೊಲ್ದೀನಿ. ಇನ್ನೂ ಚೆನ್ನಾಗಿ ಹೊಲಿತೀನಿ, ಇನ್ನೂ ನೀಟಾಗಿ ಹೊಲಿತೀನಿ. ನೀವು ಹೇಳಿರಲ್ಲ, ಇನ್ನೂ ನಾನು ತಿದ್ದುಕೊಳಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಊಟ ಮಾಡ್ತೀನಿ, ಇವಾಗ ಊಟ ಮಾಡಿ ವಿಡಿಯೋ ಕಂಟಿನ್ಯೂ ಮಾತಾಡ್ತೀನಿ. ನನಗೆ ಖುಷಿ ಆಯ್ತು ಕಮೆಂಟ್ ನೋಡಿ, ಅದಕ್ಕೆ. ಯಾಕಂದ್ರೆ ನಾವು ಹಿಂಗೆ ಮಾಡೀವಿ, ಹಿಂಗೆ ಬ್ಲೌಸ್ ಸ್ಟಿಚ್ ಮಾಡೀವಿ, ಇನ್ನೂ ಚೆನ್ನಾಗಿ ಹೊಲಿರಂತ ಹೇಳೋರು ಯಾರು ಹೇಳ್ತಾರೆ? ನೀವು ಹೇಳ್ತಿರಲ್ಲ, ಖುಷಿ ಆಯಿತು. ಇನ್ನೂ ಮಾತಿದ್ದಕ್ಕೋತಿ. ಓಕೆ ಸಿಸ್ಟರ್. ನೋಡಿ ಸ್ನೇಹಿತರೆ, ನಾನು ರೊಟ್ಟಿ ಮಾಡಿ ಪಲ್ಯ ಮಾಡಿ ವಿಡಿಯೋ ಲಾಗ್ ಚಾಲು ಮಾಡಿದ್ನಲ್ಲ, ಅಲ್ಲೊಂದು ಏನು ಮಿಸ್ಟೇಕ್ ಮಾಡಿದೆ ಅಂದ್ರೆ 7:30 8 ಗಂಟೆ ಆಗೈತೆ ಅಂತ ನಾ ಮಾಡೀನಿ. ವಿಡಿಯೋ ಮಾಡಿ ಬಂದ್ ಮಾಡಿ ನೋಡ್ತೀನಿ 9-15 ನಿಮಿಷ ಆಗಿತ್ತು ಅವಾಗನೇ. ಯಾಕಂದ್ರೆ 2 ಬ್ಲೌಸ್ ಒತ್ತೆ ಮಾಡಕ್ಕೆ ಹೋಯ್ತು ರೀ, ಕಾಜಿಗುಂಡಿ ಮಾಡಾಗನೆ ಬಂದು ಒಳಗೆ ಬಂದು ಒಬ್ಬರು ಸಿಸ್ಟರ್ಗೂ ಮಾತಾಡ್ಕೋತ ಅಡುಗೆ ಮಾಡಿರಲ್ಲ, ಗೊತ್ತೇ ಆಗಿಲ್ಲ ಅದು ನನಗೆ ಟೈಮು. ಅಷ್ಟು ನಾನು ದೇವ್ರ ಮುಂದೆ ದೀಪನ ಹಾಕಿನೇ ಹಚ್ಚಿದ್ಲ ಶ್ರಾವಣಿ. ಹಿಂಗಾಗಿ 9:15 ಸ್ನೇಹಿತರೆ, 9:15 ಅಂತ ಅವರು ಊಟ ಮಾಡಿಸಿ ಅವ್ರಿಗೆ ನಾನು ಊಟ ಮಾಡಿ ಅವ್ರು ಮನಗಿಸ್ಬೇಕಂದ್ರೆ 10 ಗಂಟೆ ಆಯಿತು ಸ್ನೇಹಿತರೆ. ನೋಡಿ ಅದರ ಮಕ್ಕಳು ಉಣಿಸಿ ಮನಗಿಸಿ ಅಂದ್ರೆ ನಮ್ಮ ವಿಡಿಯೋ ಮಾಡೋಕೆ ಕಂಟಿನ್ಯೂ ಆಗುತ್ತೆ ಅಂತೇಳಿ ನಾನು ಲಾಸ್ಟಿಗೆ ಏನಿರ್ತಾವೆ ಒಂದಿಷ್ಟು ಕಮೆಂಟ್ಗಳ ಬಗ್ಗೆ, ನಿಮಗೆ ಅದ್ರ ಬಗ್ಗೆ ಯಾರೋ ಒಂದಿಷ್ಟು ವಿವರಣೆ ಕೊಟ್ಟು ಆಯ್ತಂತ ವಿಡಿಯೋ ಲಾಗ್ ಚಾಲು ಮಾಡ್ತೀನಿ. ಅದಕ್ಕೆ ನಾನು ಅವಾಗ 7-8 ಅಂದೆ, ಇವಾಗ 10-15 ನಿಮಿಷ ಆಗೈತೆ ಅವ್ರು ಮನಗಿಸಿದೆ. ಅವ್ರಿಗೆಲ್ಲ ನೀವು ಊಟ ಮಾಡಿಸಿ ನೀರು ಕುಡಿಸಿ ಅವ್ರ ಮಕ್ಕಳು ಕೆಲಸ ಮಾಡ್ಕೊಂಡು ನಮ್ಮ ದಿನ 1 ತಾಸು ಲೇಟ್ ಆಗಲ್ಲಕ್ಕ ಮಾಡ್ಕೊಂಡು ಕೇರಿ ಮಾಡ್ಬೋದು. ನಮ್ಮ ಮಕ್ಕಳು ಮುಖ್ಯ, ಆಮೇಲೆ ನನ್ನ ಆರೋಗ್ಯ ಮುಖ್ಯ, ಆಮೇಲೆ ಕೆಲಸ ಮುಖ್ಯ. 3 ಇಂಪಾರ್ಟೆಂಟ್ ಐತೆ ಸ್ನೇಹಿತರೆ. ನಾನು ಆರೋಗ್ಯ ಕೆಟ್ಟು ಮಲ್ಕೊಂಡ್ರು ನಾನು ನಿಮ್ಮಿಂದ ಮಾಡೋರು ಯಾರಿಲ್ಲ, ಎಲ್ಲ ನೋಡ್ಕೋತ ನೋಡಿ. ಇವತ್ತಾದರೂ ಟೀಚಿಂಗ್ ಮಾಡಿಲ್ಲ, ಯಾಕಂದ್ರೆ ನಾನು ರೆಸ್ಟ್ ಮಾಡಾಕ್ಬೇಕಂದ್ರೆ ರೆಸ್ಟೂ ಆಗಲಿಲ್ಲ. ಆದ್ರೆ ನಾನು ಏನು ಇವತ್ತು ನೋಡಿ ಕ್ರೀಮ್ ಹಚ್ಕೊಂಡು ನೋಡಿ, ಇವತ್ತು ಒಂದು ಕ್ರೀಮ್ ಯೂಸ್ ಮಾಡಾಕತ್ತೀನಿ ಸ್ನೇಹಿತರೆ. ಅದು ಸ್ಕಿನ್ 18 ಅಂತ ಒಬ್ಬ ಸಿಸ್ಟರು ಪಾಪ ವಿಡಿಯೋ ಮಾಡಿದ್ರ ಬಗ್ಗೆ ಅಂತ ಕೇಳ. ನನಗೆ ವಿಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ, ಅದ್ರ ಬಗ್ಗೆ ನಾನೇ ಡೈಲಿ ಯೂಸ್ ಮಾಡಿ ರಿಸಲ್ಟ್ ಕೊಡೋಕ್ಕೂ ಆಗ್ತಾಯಿಲ್ಲ. ನಾನು ಒಂದಿನ ಹಚ್ಚಿ 1 ವಾರ ಬಿಡ್ತೀನಿ ರೀ. ಹಿಂಗಾಗಿ ಇವತ್ತು ಹಚ್ಕೊಂಡು ನೋಡಿ, ಏನೋ ಹಚ್ಕೊಂಡೆ. ಯಾರಿಗಾದರೂ ಕ್ರೀಮ್ ಬೇಕಾದ್ರೆ ಹೇಳಿ, ಖಂಡಿತ ವಿಡಿಯೋ ಮಾಡ್ತೀನಿ. ಒಳ್ಳೆಯದೈತೆ ಕ್ರೀಮು. ನಾನು ನಂಬ್ತೀರಂದ್ರೆ, ನಾನು ನಂಬಿದ್ರಂದ್ರೆ, ನೀವು ನಿಜವಾಗ್ಲೂ ನಂಬಿದ್ರಂದ್ರೆ ಆ ಕ್ರೀಮನ್ನು ನಂಬಿ ಒಳ್ಳೆಯದೈತೆ ನೋಡಿ. ನಾನೇ ಯೂಸ್ ಮಾಡ್ಬೇಕದೀನಿ. ಫಸ್ಟ್ನೇ ಒಂದು ಕ್ರೀಮ್ ಯೂಸ್ ಮಾಡೀನಿ, 2ನೇ ಕ್ರೀಮನ್ನು ಯೂಸ್ ಮಾಡಾಕತ್ತೀನಿ. ಅದು ಕೂಡ ಒಳ್ಳೆ ರಿಸಲ್ಟ್ ಕೊಡ್ತೈತಿ. ಬಿಟ್ಟರೆ ಏನಾಗಲ್ಲ, ಹಚ್ಚಿದ್ರೆ ಏನಾಗಲ್ಲ, ವೈಟ್ ಆಗುತ್ತೆ ಮಾರಿ ಮಾತ್ರ ವೈಟ್ ಆಗುತ್ತೆ. ಅದು ಮಾತ್ರ ಕರೆ 100% ಸತ್ಯ. ಬಂಗು ಗುಳ್ಳಿ ಮಾರಿ ವೈಟ್ ಆಗೋದು, ಕಪ್ಪು ಕಲೆ ಇಲ್ಲೆಲ್ಲ ಕುತ್ತಿಗೆ ತನಕ ಕಪ್ಪು ಸೈಡ್ ಕಲೆಗಳು ಇರ್ತಾವೆ, ಅಂಥವ್ರು ಬೇಕಾದ್ರೂ ಯೂಸ್ ಮಾಡ್ಬೋದು. ಏನಾದರೂ ಅಂಥವ್ರಿಗೆ ಕ್ರೀಮ್ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಖಂಡಿತ ಅದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ. ಯಾಕಂದ್ರೆ ತೊಗೋತಾರೋ ಬಿಡ್ತಾರೋ ಇಲ್ಲೋ ವಿಶ್ವಾಸ ಐತಿಲ್ಲೋ, ನಾನು ಯೂಸ್ ಮಾಡಿ ತೋರಿಸ್ಕೋತ ನಂದು ರಿಸಲ್ಟ್ ಕೊಟ್ಟು ಆಮೇಲೆ ವಿಡಿಯೋ ಮಾಡ್ಬೇಕಂತ ನಾ ಮಾಡಿದೆ. ನಾನು ರಿಸಲ್ಟ್ ಕೊಡೋಕ್ಕಾಗಲ್ಲ, ಯಾಕಂದ್ರೆ ಡೈಲಿ ಯೂಸ್ ಮಾಡೋಕ್ಕಾಗಲ್ಲ. ಒಮ್ಮೆ ಲೇಟ್ ಆಗಿಬಿಡ್ತು ಕೆಲಸ ಮಾಡ್ಕೊಂಡು,
ನಿದ್ದೆ ಬಂದ್ಬಿಡ್ತದೆ ಹಂಗೆ ನೆಪ್ಪಾಗಿ ಮುಕ್ಕೊಂಬಿಟ್ಟಿರ್ತೀವಿ. ಆಮೇಲೆ ಮುಕ್ಕೊಂಡ್ ನೆಪ್ಪಾದ್ರೆ ಇಲ್ಲ ಎದ್ದು ಹೋಗ್ಬಿಡು ಬ್ಯಾಸರ ಆಗೈತೆ ಅಂತ ಹಿಂಗಾಗಿ ಮರ್ತು ಬಿಡ್ತೀವಿ. ಹಿಂಗಾಗಿ ಆಗಲ್ಲ ಸ್ನೇಹಿತರೆ. ನಿಮ್ಗೆ ಯಾರಿಗಾದರೂ ಬೇಕಂದ್ರೆ ಮತ್ತು ಆಲ್ ಇಂಡಿಯನ್ ಕೊರಿಯರ್ ಇರ್ತಾ, ಫ್ರೀ ಶಿಪ್ಪಿಂಗ್ ಇರ್ತಾ, ಕ್ರೀಮ್ ನಮ್ಮ ಕಡೆ ಸಿಗ್ತಾವೆ. ನಾವೇ ಕಟ್ ಕಳಿಸ್ತೀನಿ. ನಾನೇ ಹೆಂಗೆ ಸಾರಿ ಸೇಲ್ ಮಾಡ್ತೀನಿ ಹಂಗೆ ಮಾಡ್ತೀನಿ. ತೊಗೊಳ್ಳಿ, ನಾನು ಇಲ್ಲಿ ಮಾರಾಕತ್ತೀನಿ ಊರಲ್ಲಿ ಸೇಲ್ ಮಾಡ್ತೀನಿ. ಹಳ್ಳಿ ಕಡೆನ ಸೇಲ್ ಮಾಡಾಕತ್ತೀನಲ್ಲ ನೀವು ಅಂತ ಇಂಥವು ಕ್ರೀಮು ₹100 ಇದು ₹1000 ಇಂಥವು ಗುಳ್ಳಿ ಕ್ರೀಮ್ ತೊಗೊಳಕ್ಕಿಂತ ಬರೀ ₹200ದಾಗ ಕ್ರೀಮ್ ಬರುತ್ತೆ ನೋಡಿ. ಫ್ರೀ ಶಿಪ್ಪಿಂಗು ಬರೀ ₹200 ರೀ. ಮಸ್ತ್ ಇರುತ್ತೆ ಕ್ರೀಮ್ ಹತ್ರ ಎಲ್ಲ ಗುಳ್ಳಿ ಬಂಗು ಕಪ್ಪು ಕಲೆ ಇಂಥೆಲ್ಲ ಅಡ್ಕಿಗೆ ಮತ್ತು ಇಂಥವೆಲ್ಲ ಕರ್ರಗೆ ಒಬ್ರೊಬ್ರು ಕರ್ರಗಿರ್ತಾವೆ ಮತ್ತು ಒಬ್ರೊಬ್ರು ಇಂಥಲ್ಲಿ ಕರ್ರಗಿರ್ತಾವೆ. ಇಂಥವೆಲ್ಲ ಭಾಳ ಕಪ್ಪಿದ್ದವಾಗ ಆ ಕ್ರೀಮ್ ಯೂಸ್ ಮಾಡಿಂದ ಹೋಗಿತ್ತು. ಮತ್ತೊಂದು ಯೂಸ್ ಮಾಡಿ ಯಾಕಂದ್ರೆ ಅಷ್ಟು ಅಮೌಂಟ್ ಕೊಟ್ಟು ಕ್ರೀಮ್ ಯೂಸ್ ಮಾಡೋಕ್ಕಾಗಲ್ಲ. ಇಷ್ಟೇ ಇರ್ತದೆ ಕ್ರೀಮು, ಸ್ವಲ್ಪ ಇರ್ತಿಷ್ಟು. ಅದಕ್ಕೆ ₹200 ಕೊಟ್ಟು ಯೂಸ್ ಮಾಡೋಕ್ಕಾಗಲ್ಲ. ಏನು ಮಾಡೋದು. ಬನ್ನಿ ಸ್ನೇಹಿತರೆ, ಮಂದಿ ಕಮೆಂಟ್ ಹಾಕಿರಿ. ಯಾವ ಕಮೆಂಟಿಗೆ ಒಂದು 3 ಕಮೆಂಟಿಗೆ ನಾನು ವಿಡಿಯೋ ಮೂಲಕ ರಿಪ್ಲೈ ಕೊಡ್ಬೇಕು ಅನ್ನಿಸ್ತು. ನಾನು ಬರೆದಿಟ್ಕೊಂಡಿನಿ. ಯಾಕಂದ್ರೆ ನನಗೆ ಯಾವಾದರೂ ಒಂದಿಷ್ಟು ಅಲ್ಲೇ ಹೇಳೋಕ್ಕಿಂತ ಒಂದಿಷ್ಟು ವಿಡಿಯೋ ಮೂಲಕ ಕೊಟ್ರೆ, ಯಾಕಂದ್ರೆ ಅವ್ರು ಕೇಳಿದ್ದು ಕ್ವಶನ್ ಇನ್ನೊಬ್ರಿಗೆ ಮನಸ್ಸಿನಾಗ ಇರ್ತೈತೆ, ಅವ್ರಿಗೆ ಕೂಡ ಅರ್ಥ ಆಗಿಬಿಡ್ತಾ. ಈ ಅಕ್ಕ ದೇವ್ರಿದ್ದಾನೆ ಯಾವುದಾದರೂ ರೂಪದಲ್ಲಿ ಅಂತಾರೆ. ಖಂಡಿತ ಪ್ರೀತಿ ಅನ್ನೋ ಸಿಸ್ಟರು ಖಂಡಿತ ದೇವ್ರಿದ್ದಾನೆ. ದೇವರು ತಾನೇ ಬಂದು ಹೆಲ್ಪ್ ಮಾಡೋಕ್ಕಾಗಲ್ಲ ಅಂಥೇಳಿ ಇನ್ನೊಬ್ಬರ ಮುಖಾಂತರ ಬಂದು ಹೆಲ್ಪ್ ಮಾಡ್ತಾನೆ. ಅವರೇ ನಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ ನೋಡಿ, ಅವರೇ ನಿಜವಾದ ದೇವರು. ಮೊದಲು ನಾವು ನಂಬೇಕ್ರಿ. ಅದೇ ಒಂದು ನಂಬಿದ್ವು ಅಂದ್ರೆ ನಮ್ಮ ಜೀವನದಾಗ ಏನು, ಯಾಕಂದ್ರೆ ಅವ್ರು ನೆನೆಸ್ಬೇಕು, ಅವರೇ ದೇವರು. ನೋಡಿ ಅಕ್ಕ ದೇವರು ಇದ್ದಾನೆ ಯಾವುದೋ ರೂಪದಲ್ಲಿ ಅಂತೇಳಿ. ನನಗೆ ಎಷ್ಟು ಕಷ್ಟ ಇತ್ತು, ಎಷ್ಟಿತ್ತು, ಬರೀ ನನಗೆ ಚಿಂತೆ ಮಾಡೋದು, ಜೀವನ ಹೆಂಗಪ್ಪ ಏನು ಅನ್ನೋಕೆ, ನನ್ನ ಟೆನ್ಷನ್ ಹೆಂಗೆ ಗೋಳು ಮಾಡ್ಕೋಬೇಕು ಅನ್ನೋದಾಗ ನಾನು ಯೂಟ್ಯೂಬ್ ಓಪನ್ ಮಾಡಿದೆ. ಯೂಟ್ಯೂಬ್ ರೂಪದಲ್ಲಿ ನನಗೆ ದೇವ್ರು ಬಂದು ನಿಂತ. ದೇವ್ರು ಬಂದು ಯೂಟ್ಯೂಬ್ ರೂಪದಲ್ಲಿ ನಿಂತ. ನನಗೆ ಯೂಟ್ಯೂಬ್ ರೂಪದಲ್ಲಿ ಒಂದು ಫ್ಯಾಮ್ಲಿ ಸಿಕ್ಕೈತೆ, ದೊಡ್ಡ ಫ್ಯಾಮ್ಲಿ ಸಿಕ್ಕೈತೆ. ಆ ಫ್ಯಾಮ್ಲಿ ರೂಪದಲ್ಲಿ ಎಲ್ಲರೂ ಹೆಲ್ಪ್ ಮಾಡ್ತೀರಿ, ಸಪೋರ್ಟ್ ಮಾಡ್ತೀರಿ, ನನಗೆ ಒಳ್ಳೆ ಕಮೆಂಟ್ ಮಾಡ್ತೀರಿ. ಖುಷಿಯಾಗಿರೋಕೆ ಎಲ್ಲರೂ ಒಳ್ಳೆ ಕಮೆಂಟ್ ಮಾಡ್ತೀರಿ. ಎಲ್ಲರೂ ಭಾಳ ಕೇಳ್ತಿರ್ತೀರಿ. ನಿಮಗೆ ಏನಾರು ಡೌಟ್ ಇದ್ರೆ ಕೇಳ್ತೀರಿ, ನಮಗೆ ಡೌಟ್ ಇದ್ರೆ ನಾನು ಕೇಳ್ತಿರ್ತೀನಿ. ಎಲ್ಲನೂ ಹೇಳ್ತಿರ್ತೀರಿ. ಫ್ಯಾಮ್ಲಿದವ್ರು ಸರಿಯಾಗಿ ಕೇಳಲ್ಲ. ಯಾಕಂದ್ರೆ ಫ್ಯಾಮ್ಲಿದವ್ರು ಏನಾದರೂ ಗುಟ್ಟು ಕೊಟ್ಟಿವಿ ಅಂದ್ರೆ ಇವರೆಲ್ಲಿ ನೋಡಿ ಕಲಿತಾರನೋ, ಇವರೆಲ್ಲಿ ಮಾಡ್ತಾರನೋ, ಇವರೆಲ್ಲಿ ಬೆಳಿತಾರನೋ ಅನ್ನೋದು ಭಾಳ ಜನಕ್ಕೆ ಇರ್ತೈತೆ. ಆದ್ರೆ ಯೂಟ್ಯೂಬ್ ಫ್ಯಾಮ್ಲಿ ಒಳಗೆ ಹಂಗಿಲ್ಲ ನೋಡಿ. ನಮಗೇನಾದರೂ ಗೊತ್ತಿರ್ಲಿಕ್ಕಂದ್ರೆ ನಾವು ಕೇಳ್ತೀವಿ, ಅವ್ರಿಗೆ ಗೊತ್ತಿರ್ಲಿಕ್ಕೆ ಅವ್ರು ಹೇಳ್ತಾರೆ. ಹಿಂಗಲ್ಲ ಅಕ್ಕ, ಹಿಂಗೆ ಮಾಡಿ ಅಕ್ಕ ಅಂತ ಬುದ್ಧಿ ಹೇಳ್ತೀರಿ. ಅರ್ಚನಾ ಸಿಸ್ಟರ್ನು ಎಷ್ಟೊಬ್ಬರು ಹೇಳ್ಯಾರ. ಮತ್ತು ಅರ್ಚನಾ ಸಿಸ್ಟರ್ನು ಸೀರೆ ಸೇಲ್ ಮಾಡ್ತಾರಂತ, ಇಂಥಲ್ಲಿ ತೊಂಬರಿ ಹಿಂಗಂತ ಅವರು ಸ್ವಲ್ಪ ಹೆಲ್ಪ್ ಮಾಡ್ಯಾರ. ಇನ್ನೂ ಅಲ್ಲಿ ಹೋಗೋ ಪ್ಲ್ಯಾನಿಂಗ್ ಒಳಗೆ ಐತಿ. ನಾವು ಹೋದ್ನಂದ್ರೆ ಹೇಳ್ತೀನಿ. ಪಾಪ ಅವ್ರ ಕೈಲಿ ಹೇಳ್ತಾರಲ್ಲ, ನಮ್ಗೆ ಒಳ್ಳೇದು ಬಯಸ್ತಲ್ಲ. ಅದೇ ಒಂದು ಅವರು ಏನು ಕೊಡೋದು ಬೇಡ ಇಡೋದು ಬೇಡ, ಒಳ್ಳೇದಾಗಲಿ ಅಂತ ನಮ್ಗೆ ಬಯಸ್ತಲ್ಲ. ಅದೇ ಒಂದು ದೊಡ್ಡ ಹೆಲ್ಪ್ ಅಂತಲೇ ತಿಳ್ಕೊಬೇಕು ನಾವು. ಏನು ರೊಕ್ಕ ರೂಪಾಯಿ ಆಸ್ತಿ ಎಲ್ಲ ಕೊಟ್ರೆ ಅವರು ಒಳ್ಳೆಯವರು, ನಮಗೆಲ್ಲ ಹೆಲ್ಪ್ ಮಾಡಿದ್ರೆ ಒಳ್ಳೆಯವರು ಅಂತ ನಮ್ಗೆ ಆ ಭಾವನೆ ಇತ್ತಂದ್ರೆ ಎಷ್ಟು ನಮಗೆ ಇವಾಗ ಎಷ್ಟೇ ಕೊಟ್ರಂದ್ರು ಆ ದೇವ್ರು ಕೊಡಬೇಕು. ನಾವು ನಮ್ಮ ಕಷ್ಟ ಹಿಂಗತ್ತೆ. ಅವು ಎಷ್ಟು ಅವರು ಸಂಸಾರ ಇರ್ತಾ, ಅವ್ರದ್ದು ಜವಾಬ್ದಾರಿ ಇರ್ತಾ, ಅವ್ರ ಸಂಸಾರ ಹುಡ್ಕೊಳಕ್ಕೆ ಅವ್ರು ನಿಭಾಯಿಸೋಕ್ಕೆ ಕಷ್ಟ ಆಗಿರ್ತೈತಿ. ನಮ್ಗೆ ಇಷ್ಟೆಲ್ಲ ಯೂಟ್ಯೂಬ್ ನೋಡಿ ಸಪೋರ್ಟ್ ಮಾಡೋದಲ್ಲ. ಮತ್ತು ಅವ್ರು ನಮ್ಮ ಕೈಲಿ ಅಷ್ಟು ಅವ್ರಂತ ಏನೋ ನಿರೀಕ್ಷೆ ಮಾಡಬಾರ್ದು ನಾವು. ಅವ್ರ ಪ್ರೀತಿ ಒಂದೇ ನಿರೀಕ್ಷೆ ಮಾಡಬೇಕು. ನಾನು ಅಷ್ಟೇ ನೋಡಿ, ಅವ್ರಿಗಿಂತ ಅವ್ರ ಪ್ರೀತಿ ಒಂದೇ ನಿರೀಕ್ಷೆ ಮಾಡ್ತೀನಿ. ಆದ್ರೆ ಎಲ್ಲ ಪ್ರೀತಿ ನಿರೀಕ್ಷೆ ಮಾಡ್ತಿರ್ತೀನಿ. ಅವರೆಲ್ಲ ನಮ್ಮ ಕಷ್ಟಕ್ಕೆ ಎಲ್ಲ ಹೆಲ್ಪ್ ಮಾಡ್ಯಾರ. ಅದು ನಾನು ಇನ್ನೂ ತಿಂದಿಲ್ಲ ಅಂತೇಳಲ್ಲ. ಯೂಟ್ಯೂಬ್ನಿಂದ ನಾನು ಅವ್ರ ಕೈಲೇ ಹೆಲ್ಪ್ ಮಾಡಿಸ್ಕೊಂಡೀನಿ. ಯಾಕಂದ್ರೆ ಹೆಲ್ಪ್ ಮಾಡ್ಯಾರ. ಮತ್ತು ಅವರು ನನಗೆ ಬ್ಯಾಡ ಅಂದರೂ ಕೇಳಲ್ಲ. ನಮ್ಮ ಪ್ರೀತಿ ಐತೆ, ನಾವು ಕೊಡೋರು ಮಾಡೋರು ಅಂದ್ರೆ ಅವ್ರ ಪ್ರೀತಿ ಮುಂದೆ ಅದೊಂದು ಪ್ರೀತಿ ಅಂತ ಕೊಡ್ತಿರ್ತಾರಲ್ಲ, ಅವಲ್ಲ ಅನ್ನೋಕೆ ಮನಸ್ಸು ಬೇಜಾರಾಗುತ್ತೆ. ನಾನು ಎಷ್ಟೋ ಆದರೂ ಹೆಂಗಂದ್ರೆ ಸ್ವಾಭಿಮಾನ ನೋಡಿ, ಎಷ್ಟಾದರೂ ದುಡಿದು ತಿನ್ಬೇಕು ಅನ್ನೋದು. ಮತ್ತು ಪ್ರೀತಿ ಅಂತ ಬಂತಂದ್ರೆ ಸೋಲ್ತೀನಿ ನಾನು. ಪ್ರೀತಿ ಅಂತ ಬಂದ್ರೆ ಖಂಡಿತ ಸೋಲ್ತೀನಿ. ಎಲ್ಲಾರ ಹಂಗೆ ಹಿಂಗೆ ಅಂತಂದ್ರೆ ಅದು 10 ಲಕ್ಷ ಅಲ್ಲ 10 ಕೋಟಿ ಹುಟ್ಟುತ್ತಂದ್ರೆ ನಾನು ಸೋಲಲ್ಲ. ಅದು ₹1 ನನ್ನ ಪ್ರೀತಿ ಅಂತ ಬರ್ತಂದ್ರೆ 1 ಲಕ್ಷ ಅಂತೇಳಿ ನಾನು ಸ್ವೀಕರಿಸ್ತೀನಿ. ಅದು 10 ಲಕ್ಷನೂ ನಮಗೆ ಆ ಥರ ಈ ಥರ ಬರ್ತಂದ್ರೆ ನಾನು ಸ್ವೀಕರಿಸಲ್ಲ. ಅದನ್ನು ಧಿಕ್ಕರಿಸ್ತೀನಿ ನೋಡಿ. ನನ್ನ ಕ್ಯಾರೆಕ್ಟರ್ ಹೇಳಕತ್ತಿದ್ದು. ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಆದ್ರೆ ನಾನು ಇದ್ದಂಗೆ ಹೇಳಕ್ಕೆ, ಯಾಕಂದ್ರೆ ನನ್ನ ಮನುಷ್ಯನ ಇರೋದು ಪಟ ನಾ ಹೇಳ್ಬಿಡಕ್ಕೆ ಸ್ನೇಹಿತರೆ. ಮತ್ತೊಬ್ಬರು ಸಿಸ್ಟರ್ ಕಮೆಂಟ್ ಹಾಕ್ಯಾರ, ಆರ್ತಿ ಸಿಸ್ಟರು. ಹೌದಕ್ಕ ನೀವು ಹೇಳೋದು ಹಾಗೆ ಯೂಟ್ಯೂಬ್ ಹೌದು ಅಕ್ಕ ನೀವು ಹೇಳಿದ್ದು ಹಾಗೆ ಯೂಟ್ಯೂಬ್ ನಮಗೆ ಒಂದು ಫ್ಯಾಮ್ಲಿ ಆಗಿದೆ ಅಕ್ಕ, ನಿಜ ಅಂತೆ.
ನಿಜ ಅಲ್ಲ, ನನ್ನ ಮನಸ್ಸಿನಿಂದ ಬಂದಿದ್ದು ಸಿಸ್ಟರ್. ಅದು ಯೂಟ್ಯೂಬ್ ಫ್ಯಾಮಿಲಿ ಅಂತ ನನ್ನ ಮನಸ್ಸಿನಿಂದ ಬಂದಿದ್ದದು. ಮೊದಲ ಸ್ನೇಹಿತರೆ ಅಂತಿದ್ದೆ. ನನಗೆ ಎಲ್ಲಿ ನನ್ನ ಫ್ಯಾಮ್ಲಿಯವ್ರಂಗೆ ಹೆಲ್ಪ್ ಮಾಡಾಕತ್ರು, ಫ್ಯಾಮ್ಲಿಯವರೇ ಮಾಡೋದಿಲ್ಲ. ಒಂದು ಹೊತ್ತಿಗೆ ನಾವೆಲ್ಲೋ ಅವರೆಲ್ಲೋ ನಮ್ಗೆ ಇಷ್ಟು ಕಾಳಜಿ ತೋರಿಸಿ ಇಷ್ಟೆಲ್ಲ ನಮ್ಮ ವಿಡಿಯೋ ನೋಡಿ ನಮ್ಗೆ ಟೈಮ್ ಕೊಟ್ಟು ನಮ್ಗೆ ಕಮೆಂಟ್ ಹಾಕಿ ನಮಗೆ ಹೆಲ್ಪ್ ಮಾಡ್ತಾರಲ್ಲ ಅವ್ರು ನಮ್ಮ ಫ್ಯಾಮ್ಲಿನೇ. ನನಗೆ 3212 ಜನ ಫ್ಯಾಮ್ಲಿ ಸಿಕ್ಕೈತೆ, ಒಂದು ಫ್ಯಾಮ್ಲಿ ಅಲ್ಲ, ಇಷ್ಟು ಫ್ಯಾಮ್ಲಿ ಸಿಕ್ಕೈತೆ. ಇನ್ನೂ ಹೆಚ್ಚು ಫ್ಯಾಮ್ಲಿ ಸಿಗಲಿ, ಇನ್ನೂ ಹೆಚ್ಚು ನನ್ನ ಚಾನಲ್ ಬೆಳೀಲಿ, ಇನ್ನೂ ನನಗೆ ಹೆಚ್ಚು 1,00,000 ಫ್ಯಾಮ್ಲಿ ಸಿಕ್ಕು ಸಿಲ್ವರ್ ಬಟನ್ ಬರಲಿ ಅಂತ ಇದೊಂದು ಖುಷಿ ಐತೆ. ಒಂದು ಫ್ಯಾಮ್ಲಿ ಎಲ್ಲ ನನಗೆ ಸಿಕ್ಕಿದಿಷ್ಟು. ನಮ್ಗೆ ಯಾವುದೇ ಒಂದು ಯಾರು ಸಬ್ಸ್ಕ್ರೈಬ್ ಮಾಡಿರ್ತಾರಲ್ಲ ಅವರೆಲ್ಲ ನಮ್ಮ ಫ್ಯಾಮ್ಲಿಯವ್ರು ನೋಡಿ. ಯಾಕಂದ್ರೆ ಫ್ಯಾಮ್ಲಿಯವರು ಆಗೋ ಹೊತ್ನ್ಯಾಗ ನಮ್ಮ ಚಾನಲ್ ನೋಡಿ ನಮ್ಮ ಸಬ್ಸ್ಕ್ರೈಬ್ ಮಾಡಿರ್ತಾರಂದ್ರೆ ಅವ್ರು ನಮ್ಗೆ ಮರೆಯೋಕ್ಕಾಗಲ್ಲ ಅವ್ರ ಋಣ. ಮತ್ತೊಬ್ಬರು ಸಿಸ್ಟರ್ ಕಮೆಂಟ್ ಹಾಕ್ಯಾರ, ಪವಿತ್ರ ಅನ್ನೋರು. ಅಕ್ಕ ಶ್ರಾವಣಿ ಗೆಳತಿಯರ ಜೊತೆ ಆಡೋಕ್ಕೆ ಹೋಗ್ತಾಳ ಅಥವಾ ನಿಮ್ಮ ಜೊತೆ ಮನೆಯಲ್ಲೇ ಇರುತ್ತಾಳ? ಅವಳು ಸ್ವಲ್ಪ ಸೂಕ್ಷ್ಮ ಇದ್ದಾಳೆ, ಅದಕ್ಕೆ ಕೇಳಿದೆ. ಆ ಥರ ಏನಿಲ್ಲ ಸಿಸ್ಟರ್. ಆಕೆ ಫ್ರೆಂಡ್ ನನಗೆ ಸಾಲಿ ಬಿಟ್ರೆ ಆಕೆ ಹೋಗೋದಲ್ರಿ ಬಿಡಿ. ನನ್ನ ಅನ್ಸಿಮೆಂಟ್ಯಾಕೆ ನಾನು ಇಷ್ಟು ಪರೀಕ್ಷೆ ಮಾಡಿಲ್ಲ. ಗೆಳತಿಯರು ಕೂಡ ಆಡೋಕೆ ಹೋಗೋದು, ಇಲ್ಲಿ ಆಕಿನ ವಾರಿಗೋರು ಯಾರೂ ಇಲ್ಲ ಓಣ್ಯಾಲೆ. ಹಿಂಗಾಗಿ ಆಕೆ ಹೆಚ್ಚು ನನ್ನ ಕೂಡ ಟೈಮ್ ಪಾಸ್ ಮಾಡೋಕೆ ಇಷ್ಟಪಡ್ತಾಳೆ. ಇನ್ನು ಆಯ್ತಾರಲ್ಲ ಉಸಿರು ಪುಡಿ ನಗೋದು ಆಡೋದು ಒಂಥರ ಮಜಾ ಮಾಡಿದ್ದೀವಿ, ಕಾಮಿಡಿ ಮಾಡ್ಕೊಂಡು. ನಾನೇ ಕಾಮಿಡಿ ಥರ ಇರ್ತೀನಿ ಮಕ್ಳಿಗೂ ಸ್ಟ್ರಿಕ್ನು ಅಷ್ಟೇ ಇರ್ತೀನಿ, ಕಾಮಿಡಿ ಥರನೂ ಅಷ್ಟೇ ಇರ್ತೀನಿ. ಹೊರಗೇನು ಆಡೋಕೆ ಹೋಗಲ್ಲ ಆಕೆ ಹೆಚ್ಚೋಲಿ. ಆಗ್ತಿರ್ತಾರೆ ಮಮ್ಮಿ ಅಂತೇಳಿ. ಅವ್ರಿಗೆ ಹೊರಗೆ ಹೋಗ್ಬೇಕನ್ನೋ ಅವಕಾಶನೇ ಸಿಗಲ್ಲ. ನಾನೇ ಒಂಥರ ದೊಡ್ಡ ಮನ್ಯಾಗ ಕಾಮಿಡಿ ಥರ ಮಾಡೋ ಹೊತ್ನ್ಯಾಗ ಅವರೆಲ್ಲಿ ಹೊರಗೆ ಹೋಗೋದಿಲ್ಲ. ಇಲ್ಲಿ ಅಷ್ಟೊಂದು ಯಾರೂ ಹೆಣ್ಣು ಹುಡ್ರೂ ಇಲ್ಲ ನಮ್ಮ ಮನೆಯಲ್ಲಿ ಆಡೋಕೆ. ಬರೀ ಸಣ್ಣ ಶ್ರಾವಣಕುಮಾರ್ ವಾರಿಗೋರು ಅದಾರ. ಶ್ರಾವಣಕುಮಾರ್ ಮಾತ್ರ ಉಡಾಳ ಕೆಟ್ಟ ಉಡಾಳ ಸ್ನೇಹಿತರೆ. ಶ್ರಾವಣಕುಮಾರ ಸೂಕ್ಷ್ಮಿ ಅಂತಿಲ್ಲ, ಶ್ರಾವಣಿ ಕಷ್ಟಕ್ಕೆ ಸ್ಪಂದಿಸ್ತಾಳೆ. ಫಸ್ಟ್ ಆಕಿನ ಗುಣ ಅಂದ್ರೆ ನನ್ನ ಕಷ್ಟಕ್ಕೆಲ್ಲ ಸ್ಪಂದಿಸ್ತಾಳೆ. ಇವತ್ತಿಲ್ಲ ಅಂದ್ರೆ ಅರ್ಥ ಮಾಡ್ಕೋತಾಳೆ. ಆ ದೇವರು ನನ್ನ ಮಗಳಿಗೆ ಕೊಟ್ಟ ಒಂದು ದೊಡ್ಡ ವರ ಅಂತಲೇ ಹೇಳ್ಬೋದು. ನನ್ನ ಮಗಳೇ ಒಂದು ವರ ಅಂತಲೂ ಹೇಳ್ಬೋದು ಈ ವಿಡಿಯೋ ಮೂಲಕ. ಯಾಕೆ ಇವತ್ತು ಆಕಿನ ಬಗ್ಗೆ ಕೇಳಾಕತ್ತೀರಂದ್ರೆ ನಾನು ಹೇಳಾಕತ್ತೀನಿ. ಆಕೆಯ ಸೂಕ್ಷ್ಮಿ ಅಂತೇನಿಲ್ಲ. ಇವತ್ತು ಸಂಜೆನೇ ಮಾಡಿ ಅಡಿಗಿತ್ತಂದ್ರೆ ಅದನ್ನು ಉಣ್ತಾಳೆ. ಇವತ್ತೇನೋ ಹಿಂಗೆ ಮಾಡಮ್ಮ ಅದನ್ನು ಅಂತೇಳಿ ಏನೋ ಕೆಲಸ ಹಚ್ಚಿ ಅದನ್ನು ಮಾಡಿ ನಿಭಾಯಿಸ್ತಾಳೆ. ಆಕೆ ನನ್ನ ಗತಿನೇ ಗಟ್ಟಿನೇ ಅದಾವ ನೋಡಿ. ಸೂಕ್ಷ್ಮಿ ಅಂತಿಲ್ಲ, ಸೂಕ್ಷ್ಮಿ ಥರ ಬೆಳೆಸಿಲ್ಲ. ಮತ್ತು ನಾನು ಅವ್ರಿಗೇನು ತಿನ್ನೋಕೆ ಹಣ್ಣು ಬಾದಾಮಿ ಗೋಡಂಬಿ ಇಂಥ ತಿನ್ನಿಸ್ಬೇಕಂತ ಸೂಕ್ಷ್ಮಿಯಾಗಿ ಬೆಳಿಲಂತೂ ನಾನು ಏನೂ ತರಲ್ಲ. ಯಾಕಂದ್ರೆ ನಮ್ಮ ಕಷ್ಟ ಹೆಂಗೈತೆ ಅಂತ ನೋಡ್ಕೊಂಡು ಇರ್ತಾಳೆ. ನಾನು ಕೂಡ ಅದೇ ಒಂದು ದೊಡ್ಡ ನನಗೆ ಖುಷಿ. ಶ್ರವಣಕುಮಾರ್ ಹಂಗಲ್ಲ, ಇದು ಬೇಕಾ ಇಲ್ಲಪ್ಪ ಅಂದ್ರೆ ತಿಳ್ಕೊಳಲ್ಲ, ಬೇಕಾ. ಶ್ರವಣಕುಮಾರ್ ಹಂಗೆ ಗಂಡು ಹುಡ್ರ ಹಿಂಗಪ್ಪ ಏನೋ ಗಂಡು ಮಕ್ಳಿಗೆ ಕಳ್ಳಿಲ್ಲ ಅಂತಾರಲ್ಲ, ನನಗೆ ಗೊತ್ತಾಗೈತೆ ನೋಡಿ. ಶ್ರಾವಣಿ ದೊಡ್ಡ ಕಳ್ಳು ಶ್ರಾವಣಿಗಿಲ್ಲ. ಶ್ರಾವಣಿ ಒಂದು ಸ್ವಲ್ಪ ಏನಾದರೂ ತ್ರಾಸ ಆಕತ್ತೆ ಯಾಕೆ ಮಮ್ಮಿ ಮುಕ್ಕೊಂಡೆ ನೀನು? ಏನಾಗತ್ತೆ ಮಮ್ಮಿ? ಡಾಕ್ಟ್ರ್ ತಕ್ಕ ಹೋಗೋಣ ಮಮ್ಮಿ, ಕರ್ಕೊಂಬರ್ಲಿನ ಮಮ್ಮಿ, ಹೋಗಿ ಇಲ್ಲಿಗೆ ಮನೆಗೆ ಕರ್ಕೊಂಬಲ್ಯ ಮಹೇಶನ ಡಾಕ್ಟ್ರ್ ಅದಾರೆ, ಮಹೇಶನ ಕರ್ಕೊಂಬಲ್ಯ ಮಮ್ಮಿ ಅಂತ ಶ್ರಾವಣಿ ಎಷ್ಟು ಕೇರ್ ಮಾಡ್ತಿದ್ದ. ನೀರು ಕಾಸ್ಕೊಳ್ಳಿಲ್ಲ ಮಮ್ಮಿ, ಚಹಾ ಮಾಡ್ಕೊಳ್ಳಿಲ್ಲ ಮಮ್ಮಿ. ಪ್ರತಿಯೊಂದು ಇದು ಒಂದೇ ಅಲ್ಲ. ಆಕೆ ಎಷ್ಟು ನಮ್ಮ ಕೂಡ ಆ್ಯಕ್ಟಿವ್ ಆಗಿರ್ತಾಳೆ ವಿಡಿಯೋದಾಗ ಹೆಂಗೆ ಆ್ಯಕ್ಟಿವ್ ಆಗಿರ್ತಾಳೆ ನಾನು ಕೂಡ ಹಾಗೆ ಇರ್ತಾಳೆ. ಮತ್ತು ಅಭ್ಯಾಸ ಕಡೆ ಬಂತಂದ್ರೆ ಅಭ್ಯಾಸನೂ ಮಾಡ್ತಿರ್ತಾಳೆ. ಕೆಲಸ ಕಡೆ ಬಂತಂದ್ರೆ ಬೇಕಾದ ಕೆಲಸ ಹಿಂಗೆ ಐತಮ್ಮ ಅಂತ ಒಂದು ಸಲ ಹೇಳ್ಕೊಟ್ರೆ ಸಾಕು ಅಲ್ಲಿ ತಿಳ್ಕೊಂಡು ಅದು ಮಾಡ್ತಾಳೆ. ಅಂದಲೇ ನನಗೆ ಯಾವಾಗಕ್ಕೊಂದು ದಾರಿ ಆಗೈತೆ ಸ್ನೇಹಿತರೆ. ಅದು ಒಂದು ವರನ ಏನೋ ದೇವರು ಒಂದು ವರ ಕೊಟ್ಟ, ಒಂದು ವರ ಕಿತ್ಕೊಂಡೆ ಅನ್ನೋದಾಗ ಒಂದು ವರ ಕೊಟ್ಟ ನೋಡಿ ಮಗಳ ಮುಖಾಂತರ ಅಂತ ಖುಷಿ ಪಡ್ತಿರ್ತೀನಿ. ಎಷ್ಟೋ ಸಲ ನನ್ನ ಮಗಳ ಬಗ್ಗೆ ಹೆಮ್ಮೆ ಅನಿಸುತ್ತೆ. ಮಗನ ಬಗ್ಗೆ ಕೋಪ. ಶ್ರಾವಣನ ವರ, ಅವನು ವರನೇ, ದೇವ್ರು ಕೊಟ್ಟ ವರನೇ. ಆದ್ರಿಲ್ಲ ಅನ್ನಲ್ಲ, ಶ್ರಾವಣಿಕಿಂತ ಆದ್ರೆ ಸ್ವಲ್ಪ ತಾಳ್ಮೆ ಜಾಸ್ತಿ ಇಲ್ಲ ಅವಾಗ. ಈಕೆ ಶ್ರಾವಣಿ ತಾಳ್ಮೆ ಜಾಸ್ತಿ ಇದೆ. ಅವಾಗ ಹೆಂಗಂದ್ರೆ ಸ್ನೇಹಿತರೆ, ಹುಮ್ಮತನ ಭಾಳ ನೋಡಿ. ಅದು ಹಿಂಗೆ ಐತೆ, ಹಿಂಗೆ ಬೇಡಪ್ಪ, ಹುಮ್ಮ ಅಂತಾರಲ್ಲ ಆ ಥರ ಅದಾನ. ಸಣ್ಣವದಾನ ಮುಂದೆ ತಿದ್ದುಕೋತಾಂಬಿಡಿ ಅವನು ಕೂಡ. ಬನ್ನಿ ಸ್ನೇಹಿತರೆ, ವಿಡಿಯೋ ಇಷ್ಟ ಆಯ್ತು ಅಂತ ನಾನು ಅನ್ಕೋತೀನಿ. ಶ್ರಾವಣಿ ಬಗ್ಗೆ ಕೇರ್ ಅಂತ ಇಷ್ಟೆಲ್ಲ ಮಾತಾಡಿದೆ. ಏನಾದರೂ ತಪ್ಪಿದ್ರೆ ನನ್ನ ಮನಸ್ಸಿನಾಗ ಇದ್ದಿದ್ದು ಪಟ ಹೇಳಿಕಂದ್ರೆ ಸಮಾಧಾನ ಆಗಲ್ಲ ನನಗೆ. ಅದಕ್ಕೆ ಪಟ ಹೇಳ್ಬಿಡ್ತೀನಿ. ವಿಡಿಯೋ ಹೆಲ್ತಿ ಆಗೈತೆ ನೋಡಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಮಾಡಿ. ನಿಮಗೆ ಹೆಂಗೆ ಶ್ರಾವಣಿ ಬಗ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ನಿಮ್ಗೆ ಇತ್ತಂದ್ರೆ ಶ್ರಾವಣಿ ಬಗ್ಗೆ ಕಮೆಂಟ್ ಹಾಕಿ ತಿಳಿಸಿ. ನಾನು ಕೂಡ ಖುಷಿ ಆಗ್ತೀನಿ. ಶ್ರಾವಣಿ ಕೂಡ ಬೆಸ್ಟ್ ಮಗಳು ಅಂತಲೇ ಹೇಳ್ಬೋದು ನೋಡಿ. ಎಲ್ಲದ್ರಾಗ ಒಂದ್ರಾಗಲ್ಲ ಸ್ನೇಹಿತರೆ ಆಕಿ. ಅದು ಸ್ವಲ್ಪ ಟ್ಯಾಲೆಂಟ್ ಇದೆ ಆಕಿಗೆ, ಇಲ್ಲ ಅನ್ನಲ್ಲ. ಮುಂದೆ ಹೆಂಗೆ ಆಕಿನ ಜೀವನ ಆಗುತ್ತೋ ಗೊತ್ತಿಲ್ಲ.
ಆಕೆಗೆ ಏನಂತ ಗೊತ್ತು ಎಷ್ಟು ಹೇಳ್ತಾರೆ ಇವತ್ತು, ನಾ ಡಿ ಸಿ ಮಮ್ಮಿ, ನಾ ಡಿ ಸಿ ಯರ್ ಮಮ್ಮಿ ನೀನು ಅಂತ ಹೇಳ್ತಾ. ನನಗೆ ಅಡಿ ಬಡ್ಕೊಂಡು ನನಗೇನೂ ಗೊತ್ತಿಲ್ಲ ಇವತ್ತು ನಾನು ವಿಷಯ ಯಾಕೆ ಶ್ರಾವಣಿ ಅಂತ ನಾ ಕೇಳಿದೆ. ಇಲ್ಲ ಮಮ್ಮಿ ನಾನು ಶಾಲೆ ಒಳಗೆ ಟೀಚರ್ಗಳು ಇವತ್ತು ನೀ ಏನು ಆಗ್ಬೇಕಂತ ಆಸೆ ಐತಿ, ಎಲ್ಲರೂ ಎಬಿಸಿ ಕೇಳಿದರು, ನಾ ಡಿ ಸಿ ಆಗ್ಬೇಕನ್ನೋ ಆಸೆ ಐತಿ ಮಮ್ಮಿ ನನಗೆ, ಈ ಡಿ ಸಿ ಆಗ್ಬೇಕು ಟೀಚರಿ ಅಂದೆ. ಅದಕ್ಕೆ ನಾ ಡಿ ಸಿ ಆದ್ರೆ ನೀನು ಡಿ ಸಿ ಯರ್ ಮಮ್ಮಿ ಇಲ್ಲ ಮಮ್ಮಿ ನೀನು. ಆಕೆ ಈ ಥರ ಯೋಚನೆ ಮಾಡ್ತಾಳೆ. ಶ್ರಾವಣ ಹಂಗಲ್ಲ, ಅಲ್ಲಿ ಹೋಗಿ ಅವ್ರಿಗೆ ಹೊಡೆದೆ, ಇವ್ರಿಗೆ ಬಡ್ದೆ, ಅವ್ರು ಚೂಟಿದೆ, ಅವ ಹಿಂಗೆ ಮಾಡಿದ, ಇವ ಹಿಂಗೆ ಮಾಡಿದ, ಹುಮ್ಮ ಎಲ್ಲಿ ಹಿಂಗದ ನಮ್ಮ ಮುಂದೆ ಅವನು ಕೂಡ ಶಾಣೆ ಆತನ, ಸುಧಾರಿಸ್ತಾನೆ ಶ್ರಾವಣಿಕಿಂತ ಅವನೇ ಶಾಣೆ ಆತನಂತ ನಾನು ಅನ್ಕೋತೀನಿ. ಶ್ರಾವಣಿ ಯಾವಾಗಲೂ ಇಟ್ಟಿದಾಳ್ರಿ ಆಕಿ. 3.5 ವರ್ಷಕ್ಕೆ ಸ್ಕೂಲ್ ಹಚ್ಚಿನ್ರಿ ಆಕಿನ. ಕಷ್ಟ ಇದ್ದಿದ್ದಿಲ್ಲ ಅಂತ 3.5 ವರ್ಷ ನೋಡಿ ಕರೆಕ್ಟಾಗಿತ್ತು ಸ್ಕೂಲ್ ಹಚ್ಚಿ. ನೀವು 4 ವರ್ಷ ಸ್ಕೂಲಿಗಿಲ್ಲ. ಈ ಸಲ ಬ್ಯಾಸ್ಗೆ ರಜೆ ಬಿಟ್ಟು ಚಲೋ ಆಯ್ತಂದ್ರೆ ಶ್ರಾವಣಕ್ಕೆ ಸ್ಕೂಲಿಗೆ ಹಚ್ಚಬೇಕು. ಅದೇ ಹೇಳ್ತಿರ್ತೀನಿ ವಿಡಿಯೋದಾಗ ಎಲ್ಲನೂ ನಾನು ಏನು ಮಾಡ್ತೀನಿ ಅನ್ನೋದು ನಿಮ್ಗೆ ಹೇಳ್ತಿರ್ತೀನಿ. ಯಾಕಂದ್ರೆ ನಾನು ಯೂಟ್ಯೂಬ್ ಫ್ಯಾಮಿಲಿ ಅಂದ್ರೆ ನಾನು ಇವಾಗ ಒಂದು ಕೆಲಸ ಮಾಡಕತ್ತೀನಿ, ಅದು ನಿಮ್ಗೂ ಹೇಳಿದ್ದೀನಿ ಅಂದ್ರೆ ನನಗೂ ಸಮಾಧಾನ ಆಗುತ್ತೆ. ಹೇಳಿಕ ಅವ್ರಿಗೆ ಹೇಳಿಲ್ಲಪ್ಪ ಅಂತ ಒಂದು ಭಯ ಆಗುತ್ತೆ, ಹೇಳೇ ಬಿಡ್ತೀನಿ ನಾನು. ಹಂಗಂದ್ರೆ ಏನಾದರೂ ನೀವು ಸೊಲ್ಯೂಷನ್ ಕೊಡ್ತೀರಂತ ನಾನು ನಿಮ್ಗೆ ಹೇಳೋದು. ಕೊಟ್ಟಿರಿ ಎಷ್ಟೋ ಮಂದಿ ಏನಾದರೂ ಕೊಡು ಪ್ರಶ್ನೆಗೆ ಕೊಟ್ಟಿರಿ, ಸೊಲ್ಯೂಷನ್ ಕೊಟ್ಟಿರಿ, ಹಿಂಗೆ ಮಾಡಿ ಅಕ್ಕ ಅಂತ ಎಷ್ಟೋ ಮಂದಿ ಕಮೆಂಟ್ ಹಾಕಿ ನನಗೆ ಇದು ಮಾಡೀರಿ. ಅದರಿಂದ ಒಂದು ದೊಡ್ಡ ಅರ್ಧ ಶಕ್ತಿನೇ ಬಂದಿದೆ ನನಗೆ ಯೂಟ್ಯೂಬ್ ಅಂತ. ಎಲ್ಲರ ಕಮೆಂಟ್ಗಳು ನಂಗೆ ಏನೋ ಗೊತ್ತಿಲ್ಲಾರ್ದು ಎಲ್ಲ ಗೊತ್ತು ಮಾಡ್ಕೊಂಡು ಕಮೆಂಟ್ ಹಾಕಿರಿ, ಅದು ಖುಷಿ ಆಗುತ್ತೆ. ಮತ್ತು ಇಂಗ್ಲೀಷ್ನಾಗ ಕಮೆಂಟ್ ಹಾಕ್ತಿದ್ರು, ನನಗೋಸ್ಕರ ಕನ್ನಡದಾಗ ಕಮೆಂಟ್ ಹಾಕಕತ್ತಾರೆ ಎಷ್ಟೋ ಮಂದಿ. ಉದಾಹರಣೆ ಹೇಳ್ಬೇಕಂದ್ರೆ ಅರ್ಚನಾ ಸಿಸ್ಟರ್ ಆಗಿರ್ಬೋದು, ಎಷ್ಟೋ ಮಂದಿ ಅದಾರಿ. ಅವ್ರ ಹೆಸರುಗಳು ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ, ಆದ್ರೆ ಹಾಕ್ಯಾರ ನನಗೋಸ್ಕರ. ತಮ್ಮ ಇಂಗ್ಲೀಷ್ ಬರೋದು ಬಿಟ್ಟು ಕನ್ನಡದ ಟೈಪಿಂಗ್ ಮಾಡಿ ನನಗೋಸ್ಕರ ಕಮೆಂಟ್ ಹಾಕಿರೋದಾರ. ಎಲ್ಲರಿಗೂ ಒಂದು ತುಂಬ ಧನ್ಯವಾದಗಳು. ಬಾಯ್, ಗುಡ್ ನೈಟ್. ಮತ್ತು ನಾನು ವಿಡಿಯೋ ಸಿಗ್ತೀನಿ. ಬನ್ನಿ.